ಬಾವೊಲವೇ ಬಂಜೆಯದೆಯಲ್ಲಿ ಬೆಳೆ ಹರಿಸು ಹರುಷದ ಹೊಳೆ ತುಳಿದು ಬಾ ಕಳೆದು ಬಾ ಎಲ್ಲ ಕಲ್ಮಶ ತೊಳೆ
ಎಲ್ಲರಿಗೂ ಶುಭ ಮುಂಜಾನೆಯ ನಮನಗಳು. ಓ ನನ್ನ ಚೇತನ ಆಹುನಿ ಅನಿಕೇತನ, ಓ ನನ್ನ ಚೇತನ ಆಹುನಿ ಅನಿಕೇತನ, ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೇಟಿ ಎದೆಯ ಬಿರಿಯ ಭಾವದೇಟಿ, ಓ ನನ್ನ ಚೇತನ ಆಹುನಿ ಅನಿಕೇತನ ಎನ್ನುವಂತಹ ಅದ್ಭುತವಾದ ಸಾಲುಗಳನ್ನು ರಚಿಸಿದ ಕನ್ನಡ ಸಾರಸ್ವತ ಲೋಕದ ಅನರ್ಘ್ಯ ರತ್ನ, ಯುಗದ ಕವಿ, ಜಗದ ಕವಿ, ರಸಋಷಿ, ಶ್ರೀ ರಾಮಾಯಣ ದರ್ಶನ ಕೃತಿಯ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದ ಮಹಾನ್ ಚೇತನ, ವಿಶ್ವಮಾನವ ಸಂದೇಶಗಳಿಂದ ವಿಶ್ವಮಾನ್ಯರಾದ ದಾರ್ಶನಿಕ, ನಮ್ಮ ನಾಡಿನ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ 121ನೆಯ ಜನ್ಮದಿನೋತ್ಸವದ ಅಂಗವಾಗಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ರಾಯಚೂರು ಕನ್ನಡ ಅಧ್ಯಯನ ವಿಭಾಗದ ವತಿಯಿಂದ ಕುವೆಂಪು ಚಿಂತನೆಗಳ ಸಮಕಾಲೀನತೆ ಕುರಿತಾದ ವಿಶೇಷ ಉಪನ್ಯಾಸ ಹಾಗೂ ಗೀತಗಾಯನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗೆಮನಿ ಸರ್ ಅವರು ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಯುತರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆಯೇ ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ನಾಡಿನ ಹಿರಿಯ ಸಾಹಿತಿಗಳು, ಅಪರೂಪದ ಸಾಂಸ್ಕೃತಿಕ ವಿಮರ್ಶಕರಲ್ಲಿ ಒಬ್ಬರಾದ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರು ಆಗಮಿಸಿದ್ದಾರೆ. ಶ್ರೀಯುತರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಇಂದಿನ ಸಮಾರಂಭದಲ್ಲಿ ಕುವೆಂಪು ಕಾದಂಬರಿಗಳಲ್ಲಿ ಪ್ರಾದೇಶಿಕ ಚಿತ್ರಣ ಕುರಿತಾಗಿ ವಿಶೇಷ ಉಪನ್ಯಾಸ ನೀಡಲು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ಗುರುಪಾದ ಮರಿಗುದ್ದಿ, ವಿಶ್ರಾಂತ ಪ್ರಾಧ್ಯಾಪಕರು, ಸಂಕೇಶ್ವರ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರೊಫೆಸರ್ ವಿಜಯ್ ಕುಮಾರ್ ಕಟಗಿ ಹಳ್ಳಿಮಠ, ಕುವೆಂಪು ನಾಟಕಗಳಲ್ಲಿ ವೈಚಾರಿಕತೆ ವಿಷಯ ಕುರಿತು ವಿಶೇಷ ಉಪನ್ಯಾಸ ನೀಡಲು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಶ್ರೀಯುತರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಗೌರವ ಉಪಸ್ಥಿತಿಯನ್ನ ವಹಿಸಿಕೊಳ್ಳಬೇಕೆಂದು ಡಾಕ್ಟರ್ MS ಲತಾ, ಟೀನರು, ವಿಜ್ಞಾನ ನಿಕಾಯ, ಮೇಡಮ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿದ್ದೇನೆ. ಹಾಗೆಯೇ ನಮ್ಮ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಪಾರ್ವತಿ CS ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ಅಧ್ಯಯನ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಶಿವರಾಜ್ ಉದ್ಗಲ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಇಂದಿನ ಈ ಸುಂದರ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಮೊದಲಿಗೆ ಸಂಪ್ರದಾಯದಂತೆ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನ ಸುಗಮ ಸಂಗೀತ ಗಾಯಕರಾದ ಶ್ರೀಮತಿ ಪ್ರತಿಭಾ ಗೋನಾಳ್ ಮತ್ತು ತಂಡದವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಕುವೆಂಪು ಅವರು ರಚಿಸಿದಂಥ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ಮಿಗಿಲು ಶಾಸ್ತ್ರವಿಹುದೇನೋ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ, ಯಾವ ಕಾಲದ
ಹೇಳಿದರೇನು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿದೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿದೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನೋ ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನೋ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅಂತೂ ಮನುತಾನು ಹೇಳಿರಲಾರನಯ್ಯಯ್ಯೋ ಹೇಳಿದ್ದರವನನು ಶಾಸ್ತ್ರದೊಳಿಸುತ್ತೆ ಅಂತೂ ಮನುತಾನು ಹೇಳಿರಲಾರನಯ್ಯಯ್ಯೋ ಹೇಳಿದ್ದರವನನು ಶಾಸ್ತ್ರದೊಳಿಸುತ್ತೆ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೆ ಬರಲಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೆ ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡಾಚೆಗೇತಿ ಎದೆಯ ಧೈರ್ಯವ ಮಾಡಿ ಬಿಸುಡಾಚೆಗೇತಿ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಭೂಮಿಯು ಶಾಸ್ತ್ರವಿಹುದೇನು ಭೂಮಿಗಿಲು ಶಾಸ್ತ್ರವಿಹುದೇನು ಯಾವ ಕಾಲದ ಶಾಸ್ತ್ರ ಯಾವ ಕಾಲದ ಶಾಸ್ತ್ರ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅತ್ಯಂತ ಸುಮಧುರವಾಗಿ ಪ್ರಾರ್ಥನೆ ಗೀತೆಯನ್ನು ಪ್ರಸ್ತುತಪಡಿಸಿದಂತಹ ಸುಗಮ ಸಂಗೀತ ಗಾಯಕರಾದ ಶ್ರೀಮತಿ ಪ್ರತಿಭಾ ಗೋಡಾಳ್ ಮೇಡಮ್ ಅವರಿಗೂ ಹಾಗೂ ತಂಡದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಾಡಗೀತೆ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಲು ಕೋರಿ.
ನರಸರಿಯ ಮೂಲಕ ನೆರೆದವರ ಮೈಮನಗಳಲ್ಲಿ ಕನ್ನಡಾಭಿಮಾನವನ್ನು ಜಾಗೃತಗೊಳಿಸಿದಂತಹ ಮೇಡಮ್ ಅವರಿಗೆ ಸಂಗೀತದ ನಾದ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮಿಲನ ಈ ಕಾರ್ಯಕ್ರಮದ ವಿಶೇಷ. ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಸರ್ವರನ್ನು ಪ್ರೀತಿ ಮತ್ತು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕೆಂದು ನಮ್ಮ ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಶರಣಪ್ಪ ಚಲವದಿ ಸರ್ ಅವರಲ್ಲಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಕನ್ನಡ ಅಧ್ಯಯನ ವಿಭಾಗದಿಂದ ಆಯೋಜಿಸಲ್ಪಟ್ಟಿರುವಂಥ ಕುವೆಂಪು ಚಿಂತನೆಗಳ ಸಮಕಾಲೀನತೆ ವಿಶೇಷ ಉಪನ್ಯಾಸ ಹಾಗೂ ಗೀತಗಾಯನ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂಥ ನಾಡಿನ ಖ್ಯಾತ ಸಾಂಸ್ಕೃತಿಕ ಚಿಂತಕರು ಶ್ರೀ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರನ್ನು ಕನ್ನಡ ಅಧ್ಯಯನ ವಿಭಾಗದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನೆಚ್ಚಿನ ಕುಲಪತಿಗಳಾದಂಥ ಪ್ರೊಫೆಸರ್ ಶಿವಾನಂದ ಕಳಗೆಮನಿ ಸರ್ ಅವರನ್ನ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಅಧ್ಯಯನ ವಿಭಾಗದ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ಈ ವಿಶೇಷ ಉಪನ್ಯಾಸದಲ್ಲಿ ಕುವೆಂಪು ಕಾದಂಬರಿಗಳಲ್ಲಿ ಪ್ರಾದೇಶಿಕ ಚಿತ್ರಣ ವಿಷಯದ ಕುರಿತು ಮಂಡನೆ ಮಾಡಲಾಗಿರುವಂಥ ನಾಡಿನ ಖ್ಯಾತ ಸಾಂಸ್ಕೃತಿಕ ಚಿಂತಕರು ಮತ್ತು ಕುವೆಂಪು ವಿಷಯದಲ್ಲಿ ಪ್ರಖರವಾದಂಥ ಪಾಂಡಿತ್ಯವನ್ನು ಪಡೆದಂಥ ಪ್ರೊಫೆಸರ್ ಗುರುಪಾದ ಮರಗುದ್ದಿ ಸರ್ ಅವರನ್ನು ಹಾರ್ದಿಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಅಧ್ಯಯನ ವಿಭಾಗದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಇನ್ನೊಂದು ವಿಷಯದಲ್ಲಿ ಉಪನ್ಯಾಸವನ್ನು ಮಂಡಿಸಲಿರುವಂಥ ಪ್ರೊಫೆಸರ್ ವಿಜಯಕುಮಾರ್ ಸರ್ ಕಟಗಳ್ಳಿ ಮಠ ಸರ್ ಅವರನ್ನು ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ವಹಿಸಲು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಎ ಚನ್ನಪ್ಪ ಸರ್ ಮತ್ತು ಜ್ಯೋತಿ ದಮ್ಮಪ್ರಕಾಶ್ ಸರ್ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸೋಮೇಂದ್ರ ಕುಲಕರ್ಣಿ ಸರ್ ಅವರನ್ನು ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಪಾರ್ವತಿ CS ಮೇಡಮ್ ಅವರು ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾರೆ. ಕಲಾನಿಕಾಯದ ಡೀನರಾಗಿರ್ತಕ್ಕಂಥ ಪ್ರೊಫೆಸರ್ MS ಲತಾ ಮೇಡಮ್ ಅವರನ್ನು ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೀನಿ. ಹಾಗೆಯೇ ನಮ್ಮ ಅಧ್ಯಯನ ವಿಭಾಗದ ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಯತ್ಕಲ್ ಅವರನ್ನು ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಕುವೆಂಪು ಗೀತೆಗಳ ಗಾಯನ ಬಂದಿರುವಂಥ ಶ್ರೀಮತಿ ಪ್ರತಿಭಾ ಗೋವನಾಳ್ ಮತ್ತು ಅವರ ತಂಡವನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ವಿಶ್ವವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿಗಳಿಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಒಂದು ವಿಶೇಷ ಸೂಚನೆ ಏನಂತಂದರೆ, ದಯವಿಟ್ಟು ಕಾರ್ಯಕ್ರಮ ಮುಗಿಯೋತನ ಯಾರು ಎದ್ದು ಹೋಗಬೇಡಿ. ಆಮೇಲೆ ನಿಮ್ಮ ಕೆಲವೊಂದಿಷ್ಟು ಇಂಟರ್ನಲ್ ಇದೆ ಅಂತ ಗೊತ್ತು. ವೇದಿಕೆ ಪರವಾಗಿ ನಾನು ಹೇಳೋದೇನಂತಂದರೆ, ಈ ಕಾರ್ಯಕ್ರಮ ಮುಗಿದ ಮೇಲೆ ದಯವಿಟ್ಟು ಇಂಟರ್ನಲ್ ಮಾಡಿ, ಬೇಡ ಅಂತ ಹೇಳಲ್ಲ. ಯಾಕಂದರೆ ಈಗ ಭಾಳ ಏನಂತಂದ್ರೆ ವಿಶಿಷ್ಟವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿಗೆ ನೀವೆಲ್ಲರೂ ಕಾರಣೀಕರ್ತರಾಗ್ತೀರಿ ಅಂತ ಹೇಳಿ ಭಾವಿಸುತ್ತಾ ನನ್ನ ಈ ಸ್ವಾಗತ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸ್ವಾಗತವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಶರಣಪ್ಪ ಚಲವದಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ ನಮ್ಮ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಪಾರ್ವತಿ CS ಮೇಡಮ್ ಇವರಿಂದ. ಎಲ್ಲರಿಗೂ ನಮಸ್ಕಾರಗಳು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಕನ್ನಡ ಅಧ್ಯಯನ ವಿಭಾಗದಿಂದ ಹಮ್ಮಿಕೊಂಡಿರುವ ಕುವೆಂಪು ಚಿಂತನೆಗಳ ಸಮಕಾಲೀನತೆ ವಿಶೇಷ ಉಪನ್ಯಾಸ ಹಾಗೂ ಗೀತ ಗಾಯನ ಸಮಾರಂಭಕ್ಕೆ ನನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ
ಪ್ರೊಫೆಸರ್ ಶಿವಾನಂದ್ ಕೆಳಗೆಮನಿ ಸರ್ ಅವರೇ ಮತ್ತು ಉದ್ಘಾಟಕರಾಗಿ ಬಂದಂತ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರೇ ಮತ್ತು ಕುವೆಂಪು ಕಾದಂಬರಿಗಳಲ್ಲಿ ಪ್ರಾದೇಶಿಕ ಚಿತ್ರಣ ಕುರಿತು ಉಪನ್ಯಾಸ ನೀಡಲು ಬಂದಂತ ಪ್ರೊಫೆಸರ್ ಗುರುಪಾಲ್ ಮತಿಬುದ್ಧಿ ಸರ್ ಅವರೇ ಮತ್ತು ಕುವೆಂಪು ನಾಟಕಗಳಲ್ಲಿ ವೈಚಾರಿಕತೆ ಕುರಿತು ಉಪನ್ಯಾಸ ನೀಡಲು ಬಂದಂತ ಪ್ರೊಫೆಸರ್ ವಿಜಯ್ ಕುಮಾರ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಹಣಕಾಸು ಅಧಿಕಾರಿಗಳಾದ ಸ್ವಯಮೇಂದ್ರ ಕುಲಕರ್ಣಿ ಸರ್ ಅವರೇ, ಕಲಾನಿಕಾಯದ ಡೀನರಾದ ಡಾಕ್ಟರ್ ಲತಾ ಮೇಡಮ್ ಅವರೇ, ಹಿರಿಯ ಉಪನ್ಯಾಸಕರಾದ ಪ್ರೊಫೆಸರ್ ಭಾಸ್ಕರ್ ಅವರೇ, ಗ್ರಂಥಪಾಲಕರಾದ ಡಾಕ್ಟರ್ BS ಬಿರಾದರ್ ಅವರೇ, ಕನ್ನಡ ಅಧ್ಯಯನ ವಿಭಾಗದ ಎಲ್ಲ ಉಪನ್ಯಾಸಕರೇ ಮತ್ತು ವಿಶ್ವವಿದ್ಯಾಲಯದ ಎಲ್ಲ ವಿಭಾಗದ ಉಪನ್ಯಾಸಕರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರು. ಸೊ ಇಂದು ನಾವು ಕುವೆಂಪು ಚಿಂತನೆಗಳ ಸಮಕಾಲೀನ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಕೇವಲ ಒಬ್ಬ ಕವಿಯಲ್ಲ, ಇವರೊಬ್ಬರು ಕಾದಂಬರಿಕಾರರು, ದಾರ್ಶನಿಕರು, ವೈಚಾರಿಕ ಚಿಂತಕರು, ನಾಟಕಕಾರರು, ಮಲೆನಾಡ ಸಿರಿಯ ಆರಾಧಕರು, ವಿಮರ್ಶಕರು ಇತ್ಯಾದಿ ಇತ್ಯಾದಿ. ಸೊ ಇವರ ಜನನ ಡಿಸೆಂಬರ್ 29, 1904 2015ರಿಂದ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನಾಚರಣೆ ಎಂದು ಕರ್ನಾಟಕ ಸರ್ಕಾರ ಘೋಷಿಸಿದೆ. ಆ ನಿಟ್ಟಿನಲ್ಲಿ ಇಂದು ನಾವು ವಿಶ್ವ ಮಾನವ ದಿನಾಚರಣೆ ಮತ್ತು ಕುವೆಂಪುರವರ ಜನ್ಮದಿನದ ಅಂಗವಾಗಿ ವಿಶೇಷ ಉಪನ್ಯಾಸಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಕುವೆಂಪುರವರು 20ನೇ ಶತಮಾನದ ಕಂಡ ಒಬ್ಬ ದೈತ್ಯ ಪ್ರತಿಭೆ. ಅವರ ಮೇರುಕೃತಿ ಶ್ರೀ ರಾಮಾಯಣ ದರ್ಶನಂಗೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅವರ 2 ಬೃಹತ್ ಕಾದಂಬರಿಗಳಾದ ಕಾನೂರು ಹೆಗ್ಗಡತಿ, ಮಲೆಯಲ್ಲಿ ಮದುಮಗಳು ಇವರು ಅವರು ಕೂಡ ಜಗತ್ತಿನ ಒಂದು ಮಹಾನ್ ಕಾದಂಬರಿಕಾರರ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿರ್ತಾರೆ. ಕುವೆಂಪು ಅವರಿಗೆ ಸಂದ ಪ್ರಶಸ್ತಿಗಳ ಹಲವು. ಅದರಲ್ಲಿ ಕೆಲವೊಂದು ಹೇಳಬೇಕಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 3 ವಿಶ್ವವಿದ್ಯಾಲಯಗಳಿಂದ ಗೌರವ ಡಿಗ್ರಿ ಪ್ರಶಸ್ತಿಗಳು, ಪಂಪ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ ಇತ್ಯಾದಿ ಇತ್ಯಾದಿ. ಇಷ್ಟು ಎಲ್ಲ ಪ್ರಶಸ್ತಿಗಳು ಕುವೆಂಪುರವರಿಗೆ ದೊರಕಿದ್ದವು. ಸೊ ಅವರ ಕವಿತೆಗಳಲ್ಲಿ, ಗೀತೆಗಳಲ್ಲಿ ಈಗ ತಾನೇ ನಾವು ಹಾಡಿದಂತ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭಾರತ ಮಾತೆಯ ಮಗಳಾದ ಕರ್ನಾಟಕ ಮಾತೆಗೆ ಜಯವಾಗಲಿ ಅಂತ ಅವರು ಹೇಳಿದ್ರು. ಈಗ ಪ್ರತಿಭಾ ಗೋನಾಳ್ ಅವರು ಇಷ್ಟು ಸುಂದರವಾಗಿ ಹಾಡಿದ್ರು. ಸೊ ನಾವೆಲ್ಲ ಒಂಥರ ನಮಗೆಲ್ಲ ರೋಮಾಂಚನ ಆಯ್ತು ಅಂತ ಹಾಡೋದು. ಅದನ್ನು ಬರೆದವರು ಕುವೆಂಪು, ನಾಡಗೀತೆ ಅಂತ ನಮ್ಮ ಸರ್ಕಾರ ಹೇಳಿದೆ. ಸೊ ಇನ್ನು ಬಾರಿಸು ಕನ್ನಡ ಡಿಂಡಿಮ, ಓ ಕರ್ನಾಟಕ ಹೃದಯ, ಇವೆಲ್ಲ ಹಾಡು ನಮಗೆ ಕೇಳಿದ್ರೇನೆ ಒಂಥರ ರೋಮಾಂಚನ. ಕನ್ನಡತನವನ್ನು ಎಷ್ಟು ಚೆನ್ನಾಗಿ ನಮ್ಮ ಕವನಗಳಲ್ಲಿ, ಕವಿತೆಗಳಲ್ಲಿ ಬರೆದು ನಮಗೆಲ್ಲ ನೀಡಿದ್ದಾರೆ. ಸೊ ಇನ್ನು ಅವರು ಹೇಳ್ತಾರೆ, ಬೇರೆ ದೇಶದವರಿಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಯಾಕಂದ್ರೆ ಈಗ ನಮ್ಮ ದೇಶ ಬಿಟ್ಟು ಬೇರೆ ಕಡೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ. ಸೊ ಅವ್ರು ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ಸೊ ನಾವು ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ ಯಾವಾಗಲೂ ನಾವು ಕನ್ನಡವಾಗಿರ್ಬೇಕು, ಕನ್ನಡತನವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಅವರು ನಮಗೆ ಕರೆ ಕೊಟ್ಟಿದ್ದಾರೆ. ಸೊ ಅವರು ಇನ್ನೊಂದು ಹೇಳ್ತಾರೆ, ಓದನ್ನ ಚೇತನ ಆಗುನಿ ಅನಿಕೇತ. ಸೊ ಇವರ ಕೆಲವೊಂದು ಕವಿತೆಗಳು ನಮ್ಮ ಕನ್ನಡ ಚಲನಚಿತ್ರಗಳಲ್ಲೂ ಬಂದಿದ್ದಾವೆ. ನಮ್ಮ ಸಮಕಾಲೀನಲ್ಲಿ ಮತ್ತೆ ನಾವು ಸಣ್ಣರಿದ್ದಾಗೆಲ್ಲ ಇದ್ದು, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತ, ಮತ್ತು ನಾನೇ ವೀಣೆ ನೀನೇ ತಂಕಿ ಅವನೇ ಬನ್ನಿ, ಈ ತರ ಅವರು ಬರೆದಿದ್ದು ಎಲ್ಲ ಕನ್ನಡತನ ಇರ್ಬೋದು. ಕೆಲವೊಂದು ಕಾವ್ಯಗಳು, ಕವಿತೆಗಳು ಸಿನಿಮಾದಲ್ಲಿ ಅಥವಾ ಚಲನಚಿತ್ರದಲ್ಲಿ ಕೂಡ ಹಾಡಾಗಿದೆ. ಸೊ ಕುವೆಂಪು ಅವರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ಅವರೊಬ್ರು ಅಭಿನವ ವಾಲ್ಮೀಕಿ, ಅದನ್ನು ಶ್ರೀರಾಮ ದರ್ಶನಂ ಅಂತ ಗ್ರಂಥವನ್ನು ರಚಿಸಿದ್ದಾರೆ. ವರಕವಿ ಬೇಂದ್ರೆ ಅವರು ಹೇಳುವಂತೆ ಕುವೆಂಪು ಅವರು ಯುಗದ ಕವಿ, ಜಗದ ಕವಿ ಅಂತ ಹೇಳಿದ್ದಾರೆ. ಕುವೆಂಪು ಅವರಿಗೆ ವರಕವಿ ಬೇಂದ್ರೆ ಅವರು ಯುಗದ ಕವಿ, ಜಗದ ಕವಿ. ಸೊ ಇವರ
ಬಗ್ಗೆ ಮಾತನಾಡಲೆಂದು ನಾಡಿನ ಹೆಸರಾಂತ ಯುದ್ಧಗಳು ನಮ್ಮಲ್ಲಿಗೆ ಬಂದಿದ್ದಾರೆ. ಸೊ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಹೆಸರಾಂತ ಯುದ್ಧಗಳವರ ಕುವೆಂಪುರವರ ಸಮಕಾಲೀನ ಚಿಂತನೆಗಳ ಕುರಿತು ಮಾತನಾಡಿದ್ದಾರೆ. ಈ ಒಂದು ಎಲ್ಲ ಉಪನ್ಯಾಸಗಳನ್ನು ನಾವು ಎಲ್ಲ ಕೇಳಿಕೊಂಡು ನಮ್ಮ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳೋಣ. ಸೊ ಇದರ ಜೊತೆಗೆ ಪ್ರತಿಭಾ ಗೋನಾಳ ತಂಡದವರು ಕೂಡ ಕುವೆಂಪುರವರ ಕವಿತೆಗಳನ್ನು ಗಾಯನ ಮಾಡಲಿದ್ದಾರೆ. ಅವುಗಳನ್ನು ನಾವು ಸವಿಯೋಣ. ಸೊ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕುಲಪತಿಗಳ ನಿರ್ದೇಶನದಂತೆ ಕನ್ನಡ ವಿಭಾಗದಿಂದ ಹಮ್ಮಿಕೊಳ್ಳಲಾಗಿದ್ದು, ಇದು ಒಂದು ಎಲ್ಲ ವಿಶ್ವವಿದ್ಯಾಲಯಕ್ಕೆ ಎಲ್ಲ ವಿಭಾಗದ ವಿದ್ಯಾರ್ಥಿನಿಗೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ. ಸೊ ಅದಕ್ಕೆ ತಾವೆಲ್ಲ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿಗೊಳ್ಳೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ, ಸಂಸ್ಕೃತಿ ಚಿಂತಕರು, ಬೆಂಗಳೂರು, ಶ್ರೀಯುತರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಹಾಗೂ ಘನಾಧ್ಯಕ್ಷತೆ ವಹಿಸಿರುವಂತಹ ಗೌರವಾನ್ವಿತ ಕುಲಪತಿಗಳು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಉದ್ಘಾಟನೆಯಲ್ಲಿ ಭಾಗವಹಿಸಲು ಕೋರಿ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸ್ವೀಕರಿಸು ಓ ಗುರುವೇ. ಎಲ್ಲ ಗಣ್ಯಮಾನ್ಯರು ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾನು ಥವಿಪ ತನ್ನಡಿಯ ಸೋಂಗಿಗೆ ನರಕ ತಾನುಳಿಯುವುದೇ ನರಕವಾಗಿ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬೆಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಉದ್ಘಾಟನೆಯನ್ನು ನೆರವೇರಿಸಿದಂತಹ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರಿಗೂ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ
ಗೀತೆಯನ್ನು ಪ್ರಸ್ತುತಪಡಿಸಿದಂತಹ ಪ್ರತಿಭಾ ಭವನ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳು. ಈಗ ಉದ್ಘಾಟಕರ ನುಡಿ, ಉದ್ಘಾಟನೆಯನ್ನು ನೆರವೇರಿಸಿದಂತಹ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ, ಚಿಂತಕರು, ಸಂಸ್ಕೃತಿ ಚಿಂತಕರು, ಬೆಂಗಳೂರು, ಇವರಿಗೆ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಇದರ ಕನ್ನಡ ಅಧ್ಯಯನ ವಿಭಾಗ ಕುವೆಂಪು ಅವರ 121ನೆಯ ಜನ್ಮ ಶತಮಾನದ ಈ ತಿಂಗಳು ಕುವೆಂಪು ಅವರ ಚಿಂತನೆಯ ಸಮಕಾಲೀನತೆಯನ್ನು ಕುರಿತಂತೆ ಒಂದು ಸೆಮಿನಾರ್ನ ಹಮ್ಮಿಕೊಂಡ್ರು. ನನಗೆ ಆನಂದವನ್ನು ತಂದುಕೊಟ್ಟಿದೆ. ಈ ಒಂದು ವಿಚಾರ ಸಂಕಿರಣದ ಅಧ್ಯಕ್ಷ ಹಲೋ ಏನೇ ಚೇಂಜ್ ಮಾಡಕ್ಕೆ ಈ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಮೆಚ್ಚಿನ ಕುಲಪತಿಗಳಾದ ಶಿವಾನಂದ ಕೆಳಗಿನಮನೆಯವರು. ವಾಸ್ತವವಾಗಿ ಶಿವಾನಂದ ಕೆಳಗಿನಮನೆಯವರು ನಮ್ಮ ಕನ್ನಡದ ಮಹತ್ವದ ವಿದ್ವಾಂಸರಲ್ಲಿ ಒಬ್ಬರು. ಅವರು ಮಧ್ಯಕಾಲೀನ ಅವೈದಿಕ ತಾತ್ವಿಕ ಪಂಥಗಳ ಬಗ್ಗೆ ನಡೆಸಿದ ಅನೇಕ ಸಂಶೋಧನಾ ಗ್ರಂಥಗಳು ಮತ್ತು ಲೇಖನಗಳು ಆ ಪರಂಪರೆಯ ಬಗ್ಗೆ ಒಂದು ಹೊಸ ಪಾಠವನ್ನು ಕೊಟ್ಟಿವೆ. ಹೀಗಾಗಿ ಅವರಿಗೆ ಕರ್ನಾಟಕದ ಈ ಸಮಾಜದ ಚಲನೆಯನ್ನು ಮುಂದೆ ಮಾಡಿದ ಈ ಪಂಥಗಳ ಬಗ್ಗೆ ಇರುವಂತಹ ಗೌರವ ಮತ್ತು ಆಳವಾದ ತಿಳುವಳಿಕೆ ಅದು ಈ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಒಂದು ಒಳ ಪ್ರೇರಣೆಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇವತ್ತು ಉದ್ಘಾಟನಾ ಭಾಷಣ ಆದಮೇಲೆ ಕುವೆಂಪು ಅವರ ಕಾದಂಬರಿಗಳನ್ನ ಕುರಿತು ನನ್ನ ಇನ್ನೊಬ್ಬ ಮಿತ್ರ, ಕನ್ನಡದ ಮುಖ್ಯ ಲೇಖಕ ಗುರುಪಾದ ಮರಿಗುದ್ದಿಯವರು ಮಾತನಾಡಿದ್ದಾರೆ. ಕುವೆಂಪು ನಾಟಕಗಳಲ್ಲಿ ವೈಚಾರಿಕತೆಯ ಕುರಿತು ವಿಜಯಕುಮಾರ್ ಕಟ್ಟಿಗೆಹಳ್ಳಿ ಮಠ ಅವರು ಮಾತಾಡ್ತಿದ್ದಾರೆ. ಇವರಿಬ್ಬರು ಕೂಡ ಕುವೆಂಪು ಅವರನ್ನು ಚೆನ್ನಾಗಿ ಬಲ್ಲವರು, ಚೆನ್ನಾಗಿ ಓದ್ದವರು. ಗುರುಪಾದ ಮರಿಗುದ್ದಿಯವರು ಕುವೆಂಪು ಅವರ ಕಾದಂಬರಿಗಳನ್ನ ಕುರಿತಂತೆ ಮಹತ್ವದ ಸಂಶೋಧನಾ ಪ್ರಬಂಧವನ್ನು ಬರೆದಿದ್ದಾರೆ. ಹಿಂದಿನವ್ರು ಮಾತಾಡಬಾರ್ದು, ದಯವಿಟ್ಟು. ಮಹತ್ವದ ಕಾದಂಬರಿಗಳನ್ನ ಬರೆದಿದ್ದಾರೆ, ಕಾದಂಬರಿಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಆ ಒಂದು ಸಂಶೋಧನಾ ಗ್ರಂಥ ಕನ್ನಡದ ಅಪರೂಪದ ಸಂಶೋಧನಾ ಗ್ರಂಥಗಳ ಸಾಲಿಗೆ ಸೇರುವಂಥದ್ದಾಗಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯನ್ನು ಮಾಡಿರುವಂತಹ ಹಣಕಾಸು ಅಧಿಕಾರಿಗಳಾದಂತಹ ಸೈಮೇಂದ್ರ ಕುಲಕರ್ಣಿಯವರೇ, ವಿಜ್ಞಾನ ನಿಕಾಯದ ಡೀನ್ ಆಗಿರುವಂತಹ ಲತಾ ಅವರೇ, ಸಂಯೋಜನೆಯನ್ನು ಮಾಡಿದಂತಹ ಕನ್ನಡ ಅಧ್ಯಯನ ವಿಭಾಗದ ಶಿವರಾಜ್ ಎತ್ಕಲ್ ಅವರೇ,
ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಪಾರ್ವತಿಯವರೇ ಹಾಗೂ ಉಳಿದ ಕನ್ನಡ ವಿಭಾಗದ ಅಧ್ಯಾಪಕ ಮಿತ್ರರೇ ಹಾಗೂ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರೇ, ಕುವೆಂಪು ಅವರು ಒಬ್ಬ ವ್ಯಕ್ತಿಯಲ್ಲ, ವಾಸ್ತವವಾಗಿ ಒಂದು ಐಡಿಯಾ. ಆಧುನಿಕ ಕಾಲಕ್ಕೆ ನಮಗೆ ಹೊಸ ಬಗೆಯ ಚಿಂತಕರಿಗೆ ಸಮಾಜವನ್ನು ಮೌಲ್ಯಾತ್ಮಕವಾಗಿ ಕಟ್ಟಬೇಕು, ಬೆಳೆಸಬೇಕು ಅಂತ ಬಯಸುವಂತಹ ತರುಣರಿಗೆ, ಜಾಗೃತ ಮನಸ್ಸುಗಳಿಗೆ ಕುವೆಂಪು ಅವರು ಒಂದು ಐಡಿಯಾ, ಒಂದು ವಿಚಾರ ಅಂತ ಹೇಳ್ತಾರೆ. ಈ ಬಗೆಯ ವಿಚಾರ ಅಂತ ಏನು ಕರಿತೀವಿ ಅಂಥವು ಕರ್ನಾಟಕದ ಪರಂಪರೆಯಲ್ಲಿ, ಭಾರತದ ಪರಂಪರೆಯಲ್ಲಿ ಆಗಿ ಹೋಗಿವೆ. ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಈ ಸಂಸ್ಕೃತಿಯನ್ನು ಹೊಸ ಬಗೆಯಲ್ಲಿ ಕಟ್ಟಲಿಕ್ಕೆ, ವೈಚಾರಿಕವಾಗಿ ಅದನ್ನು ಶ್ರೀಮಂತ ಮಾಡಲಿಕ್ಕೆ ಎಷ್ಟು ತಮ್ಮ ಚಿಂತನೆಯ ಕೊಡುಗೆಯನ್ನು ಕೊಟ್ಟಿದ್ದಾರೋ ಅಂಥದೇ ಸಾಲಿನಲ್ಲಿ ಕುವೆಂಪು ಅವರು ಸೇರ್ತಾರೆ. ಆ ಕಾರಣಕ್ಕಾಗಿ ನಾನು ಈ ಎಲ್ಲ ವ್ಯಕ್ತಿತ್ವಗಳನ್ನು ಒಂದು ಐಕಾನ್ ಆಗಿ ನೋಡಲ್ಲ, ಒಂದು ಪ್ರತಿಮೆಯಾಗಿ ನೋಡೋದಿಲ್ಲ, ಅವುಗಳನ್ನ ಒಂದು ವಿಚಾರವನ್ನಾಗಿ ನೋಡೋದು. ಹಾಗೆಯೇ ನೀವು ಅವರನ್ನು ಒಂದು ವಿಚಾರವನ್ನಾಗಿ ಪರಿಗಣಿಸಬೇಕಾಗತ್ತೆ. ಕುವೆಂಪು ಅವರನ್ನ ಒಂದು ಮೂರ್ತಿಯನ್ನಾಗಿ ನೋಡಿದ್ರೆ ಭಾವನಾತ್ಮಕವಾದಂಥ ಒಂದು ಆವೇಶ ಬರುವುದೇ ಹೊರತಾಗಿ ಅವರ ವಿಚಾರಗಳನ್ನ ಅರ್ಥಾಗ ನಿಜವಾಗ್ಲೂ ಅವರು ಎಷ್ಟು ದೊಡ್ಡ ಮಹತ್ವದ ಕೊಡುಗೆಯನ್ನು ಈ ಕನ್ನಡ ಭಾಷಾ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕುವೆಂಪು ಅವರು ಯಾಕೆ ನಮಗೆ ಬೇಕು ಅನ್ನೋ ಪ್ರಶ್ನೆ, ಹಾಗೆ ಕನ್ನಡದ ಬಹುಮುಖ್ಯ ಬರಹಗಾರರು ಯಾಕೆ ನಮಗೆ ಬೇಕು ಅನ್ನೋ ಪ್ರಶ್ನೆ ಎಲ್ಲ ನಾವು ಹಾಕ್ಕೊಂಡ್ರೆ ನಮಗನ್ಸುತ್ತೆ ಇಂತಹ ಮಹತ್ವದ ಬರಹಗಾರರು ವಾಸ್ತವವಾಗಿ ಸಮುದಾಯದ ಚಲನೆಯನ್ನು ಮಾಡುವ, ಸಮುದಾಯಕ್ಕೆ ಒಂದು ಹೊಸ ರೀತಿಯ ವಿಚಾರ ಕ್ರಾಂತಿಯನ್ನು ಕೊಡುವ, ಸಮುದಾಯವನ್ನು ಮುನ್ನಡೆಸುವ ಬಹುಮುಖ್ಯವಾದ ಕೆಲಸ ಮಾಡ್ತಾರೆ. ಹಾಗೆ ಅಂತಹ ಧೀಮಂತ ಕೆಲಸವನ್ನು ಮಾಡುವಂತಹ ಬರಹಗಾರರು, ಚಿಂತಕರು ಕನ್ನಡದ ಸಂದರ್ಭದಲ್ಲಿ ನಮಗೆ ಮತ್ತೆ 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 ಬೇಕಾಗ್ತಾರೆ. ಯಾಕೆಂತಂದ್ರೆ ಅವರ ಚಿಂತನೆಗಳು ಒಂದು ಬಗೆಯಲ್ಲಿ ಚರಿತ್ರೆಯ ಗಾಲಿಯನ್ನು ಮುಂದಕ್ಕೆ ಎಳೆದುಕೊಂಡು ಹೋಗುವಂಥವು. ಚರಿತ್ರೆಯ ಗಾಲಿಯನ್ನು ಹಿಂದಕ್ಕೆ ಎಳೆಯೋರು ಸಾಕಷ್ಟು ಜನ ಇದ್ದಾರೆ. ಮೂಢನಂಬಿಕೆಗಳ ಮೂಲಕ, ಕಂದಾಚಾರಗಳ ಮೂಲಕ, ಪುರೋಹಿತಶಾಹಿಯ ಮೂಲಕ ವ್ಯಕ್ತಿಯ ಮನಸ್ಸನ್ನು, ವ್ಯಕ್ತಿಯ ಜಾಗೃತ ಚಿಂತನೆಯನ್ನು ಮಸುಕುಗೊಳಿಸಿ ಅವರನ್ನು ಇದ್ದ ಜಾಗದಲ್ಲಿ ಅವರ ಮನಸ್ಸಿನ ಯೋಚನೆಯನ್ನು ಮುಂದುವರಿಯದಂತೆ ಮಾಡುವ ಈ ಬಗೆಯ ಚರಿತ್ರೆಯ ಗಾಲಿಯನ್ನು ಹಿಂದಕ್ಕೆ ಎಳೆಯುವಂತಹ ವ್ಯಕ್ತಿತ್ವಗಳು ಸಾಕಷ್ಟಿದ್ದಾವೆ ನಮ್ಮ ನಡುವೆ. ಅವರ ನಡುವೆ ಕುವೆಂಪು ಅಂಥವರು ನಮಗೆ ಇಡೀ ಸಮುದಾಯದ ಚರಿತ್ರೆಯ ಗಾಲಿಯನ್ನು ಮುಂದಕ್ಕೆ ಎಳೆಯಲಿಕ್ಕೆ ಬಯಸಿದಂಥವರು. ಈ ಭಾರತೀಯ ಸಮಾಜವನ್ನು, ಅದರಲ್ಲಿಯೂ ಕನ್ನಡ ಸಮುದಾಯದ ಎಲ್ಲ ಸಮುದಾಯವನ್ನು, ಎಲ್ಲ ಜಾತಿ ಸಮುದಾಯಗಳನ್ನು ಒಂದಾಗುವ ಕರೆಯನ್ನು ಕೊಡೋದ್ರ ಮೂಲಕ ಹೊಸ ಬಗೆಯ ಚಿಂತನೆಯನ್ನು ಮಾಡಲಿಕ್ಕೆ ಪ್ರೇರೇಪಿಸಿದವರು ತರುಣರಿಗೆ. ಅದರಿಂದಲೇ ನಾನು ಅವರನ್ನು ನಮ್ಮ ಕನ್ನಡ ಭಾಷಾ ಸಮುದಾಯದ ಹೊಸ ಕಾಲದ ಚರಿತ್ರೆಯ ಗಾಲಿಯನ್ನು ಮುಂದಕ್ಕೆ ಎಳೆಯಲಿಕ್ಕೆ ಪ್ರಯತ್ನಿಸಿದವರು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ನಿಮಗೆ ಸುಮ್ಮನೆ ಒಂದು ತೌರ್ಮಿಕವಾಗಿ ಉದಾಹರಣೆಯನ್ನು ಕೊಡೋದಾದರೆ, 20ನೇ ಶತಮಾನದ ಕುವೆಂಪು ಬರೆಯುವ ಸಂದರ್ಭದಲ್ಲಿ ಭಾರತದ ಆ ಕಾಲದ ಸಾಂಸ್ಕೃತಿಕ ಪ್ರಕ್ಷೇಪದಲ್ಲಿ ನಮಗೆ ಅರವಿಂದರಿದ್ದಾರೆ, ರವೀಂದ್ರನಾಥ್ ಟ್ಯಾಗೋರ್ ಇದ್ದಾರೆ. ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಆ ಕಾಲದಲ್ಲಿ ಇವರಿಬ್ಬರು ಕೂಡ ಒಂದು ಮಹತ್ವದ ಐಕಾನ್ಗಳಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದ್ರು, ಪ್ರತಿಮೆಗಳಾಗಿ ಕಾಣಿಸ್ತಾ ಇದ್ರು. ಗಾಂಧಿಯವರು ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಗುರುವರ್ಯ ಅಂತ ಕರೆದಿದ್ದು ಉಂಟು. ಅವರಿವ್ರನ್ನ ಮಹಾತ್ಮ ಅಂತ ಕರೆದ್ರೆ ಇವರು ಅವ್ರನ್ನ ಗುರು ಅಂತ ಕರೆದಿದ್ದು ಉಂಟು ನಮ್ಮ ಎದುರುಗಳಿಗೆ. ಸೊ ಅರವಿಂದ ಮತ್ತು ಟ್ಯಾಗೋರ್ ಆ ಕಾಲದಲ್ಲಿ, ಕುವೆಂಪು ಬರೀತಿದ್ದ ಕಾಲದಲ್ಲಿ
ಅವರು ಒಂದು ಮಹತ್ತಾದಂತಹ ಒಂದು ಯೋಚನೆಯನ್ನು ಭಾರತದ ಸಮುದಾಯದ ಮುಂದೆ ಇಡ್ತಾ ಇದ್ರು. ಯಾವುದಪ್ಪ ಅಂತಂದರೆ ಆತ್ಮ ಸಾಕ್ಷಾತ್ಕಾರದ ಒಂದು ಬಹುಮುಖ್ಯವಾದ ಚಿಂತನೆಯನ್ನು ಅರವಿಂದರು ನಮ್ಮ ಮುಂದೆ ಇಡ್ತಾ ಇದ್ರು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಲೌಕಿಕವಾದಂತಹ ವ್ಯಕ್ತಿತ್ವಕ್ಕಿಂತ ಒಂದು ಪ್ರಜ್ಞಾ ವಿವೇಕದ ಕಡೆಗೆ ಸಾಗಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಅವರ ಫ್ಯೂಚರ್ ಪೋಯಿಟ್ರಿ ಅನ್ನುವ ಗ್ರಂಥದಲ್ಲಿ ಈ ಮಾತು ಬಹಳ ಸ್ಪಷ್ಟವಾಗಿ ಬರ್ತದೆ. ಅದು ವ್ಯಕ್ತಿಯ ಬಹಳ ಸೂಕ್ಷ್ಮವಾದಂತಹ ಸ್ಪಿರಿಚುಯಾಲಿಟಿ ಸಂಬಂಧಪಟ್ಟಂಥ ಮಾತು. ಆ ಮಾತನ್ನು ಒತ್ತಿ ಒತ್ತಿ ಹೇಳ್ತಿದ್ದಾಗ ಆ ಮಾತು ಹೆಚ್ಚು ಪ್ರಿಯ ಆಗ್ತಿದ್ದಂತೂ ಯುರೋಪಿಯನ್. ಯಾಕೆಂತಂದರೆ ಆಗ ಒಂದನೇ ಮಹಾಯುದ್ಧ ಆಗೋಗಿತ್ತು, ಸಮುದಾಯ ಪೂರ್ತಿ ವಿಘಟನೆ ಆಗಿತ್ತು ಯುರೋಪ್ನಲ್ಲಿ. ನಮ್ಮ ಬದುಕನ್ನು ಹಸನುಗೊಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದ ಸಂದರ್ಭದಲ್ಲಿ ಅರವಿಂದ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಇವ್ರಿಗೆ ಬಹಳ ಪ್ರಿಯರಾದರು. ಈಗಲೂ ನೀವು ದಕ್ಷಿಣ ಕೊರಿಯಾಕ್ಕೆ ಹೋದರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಬಹಳ ದೊಡ್ಡ ಗೌರವದಿಂದ ಕಾಣ್ತಾರಲ್ಲಿ. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಸಂಬಂಧಪಟ್ಟಂಗೆ ಸ್ಮಾರಕಗಳಿವೆ ದಕ್ಷಿಣ ಕೊರಿಯಾದಲ್ಲಿ. ಅವ್ರಿಗೆ ಪ್ರತ್ಯೇಕವಾದಂಥ ಅಧ್ಯಯನ ವಿಭಾಗ ಇದೆ. ಯಾಕಪ್ಪ ಅಂತಂದರೆ ಇವರಿಗೆ ನೊಬೆಲ್ ಪ್ರಶಸ್ತಿ ಬಂದಾಗ ಸೌತ್ ಕೊರಿಯಾಗೆ ರವೀಂದ್ರನಾಥ್ ಟ್ಯಾಗೋರ್ ಹೋದಾಗ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಸೌತ್ ಕೊರಿಯಾಗ ಜಪಾನ್ನ ಅಧೀನದಲ್ಲಿತ್ತು, ಬಹಳ ಹಿಂದುಳಿದ ರಾಷ್ಟ್ರ ವಾಸ್ತವವಾಗಿ. ಈಗ ನೀವು ಸಿಯೋಲ್ ಅಂತ ಏನು ಕರಿತಿರಲ್ಲ, ಆ ಸಿಯೋಲ್ ಆ ಕಾಲದಲ್ಲಿ ಒಂದು ಕೆಸರುಗದ್ದೆಯ ಪ್ರದೇಶ, ರೈತಾಪಿ ಜನ ಸಮುದಾಯ, ಬಹಳ ಕಷ್ಟ ಕಾರ್ಪಣ್ಯಗಳಿದ್ದಂಥ ಆ ಸಮುದಾಯ ಜಪಾನಿಯರ ದಮನದಲ್ಲಿದ್ದಾಗ ರವೀಂದ್ರನಾಥ್ ಟ್ಯಾಗೋರ್ ಆ ಕಾಲದಲ್ಲಿ ಈ ಜಪಾನ್ ಅನ್ನೋದು ಆಗ ನಿಮ್ಗೆ ಗೊತ್ತಿದೆ, ಮೊದಲನೇ ಮಹಾಯುದ್ಧದಲ್ಲಿ ಅವ್ರನ್ನ ಸೋಲಿಸೋರೇ ಇರಲಿಲ್ಲ, ಜರ್ಮನಿ ಮತ್ತು ಜಪಾನ್ಗಳನ್ನ. ಅಂತಹ ಧೀಮಂತ ಒಂದು ರೂಕ್ಷವಾದಂಥ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದಂಥ ಆ ಕಾಲದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಹೋಗಿ ಜಪಾನಿಯರು ದಕ್ಷಿಣ ಕೊರಿಯಾವನ್ನು ಕೂಡಲೇ ಬಿಟ್ಟುಕೊಟ್ಟು ತಮ್ಮ ವಸಾಹತುವನ್ನು ಇಲ್ಲಿಂದ ಖಾಲಿ ಮಾಡಬೇಕು ಅಂತ ಹೇಳಿದಂಥವ್ರು, ಯಾರೂ ಹೇಳದೇ ಇದ್ದಂಥ ಮಾತನ್ನು ಆ ಕಾಲದಲ್ಲಿ ಧೈರ್ಯದಿಂದ ಹೇಳಿದಂಥ ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ದಕ್ಷಿಣ ಕೊರಿಯಾದವರು ಈಗಲೂ ಕೂಡ ಸ್ಮರಿಸ್ತಾರೆ, ಬಹಳ ಮಹಾತ್ಮ ಅಂತ ಸ್ಮರಿಸ್ತಾರೆ. ಗೀತಾಂಜಲಿ ರವೀಂದ್ರನಾಥ್ ಟ್ಯಾಗೋರ್ ನೀವು ಓದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೀತಾಂಜಲಿಯನ್ನು ಬರೆದಂಥ ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿಯಲ್ಲಿ ಅನೇಕ ಕವನಗಳಲ್ಲಿ ಒಂದು ಮೋಟಿವ್ ಇದೆ, ಆಶಯ, ಒಂದು ಸಮಾನ ಆಶಯ. ಯಾವಪ್ಪ ಅಂತಂದರೆ ಈ ದಂಡೆಯಿಂದ ಆ ದಂಡೆಗೆ ನನ್ನನ್ನು ನಡೆಸುವಂಥವನಾಗು ಅಂತ ಕೇಳ್ಕೊಳ್ಳುವಂಥ ಒಂದು ಕರೆ. ಅಂದರೆ ಲೌಕಿಕ ದಂಡೆಯಿಂದ ಪರಮಾತ್ಮ ದಂಡೆಗೆ ಸಾಗಿಸುವ ನಾವಿಕನನ್ನು ಅವ್ರು ಕರೀತಾ ಇದ್ದಾರೆ. ನಾವಿಕ ಅಂದರೆ ಯಾರು ಗೊತ್ತಿದೆ ನಿಮಗೆ? ನಾವಿಕ ಅಂದರೆ ಹಡಗನ್ನು ನಡೆಸುವನು, ಅಲ್ಲಿ ದೈವ ಪರಮಾರ್ಥ ಅಂತ ಇಟ್ಕೊಳ್ಳೋದು. ಆ ಪರಮಾರ್ಥ ಲೌಕಿಕ ದಂಡೆಯಿಂದ ಇನ್ನೊಂದು ದಂಡೆಗೆ ಸಾಗಿಸುವಂಥ ಮಾಡು ನನ್ನ ಅಂತ ಕೇಳ್ತಿದ್ದಾರೆ. ಅಂತಹ ಒಂದು ಶುದ್ಧ ಸಬ್ಜೆಕ್ಟಿವ್ ವ್ಯಕ್ತಿ ವಿಶಿಷ್ಟವಾದಂತಹ ಒಂದು ತಾತ್ವಿಕವಾದಂಥ ಚರ್ಚೆಯನ್ನು, ತಾತ್ವಿಕವಾದ ವಿಚಾರವನ್ನು ಮಂಡಿಸಿದಂಥ ಈ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಅರವಿಂದರ ಕಾಲದಲ್ಲಿ ಶುದ್ಧಾಂಗವಾಗಿ ಸಾಮಾಜಿಕವಾದಂಥ ಪ್ರಮೇಯಗಳನ್ನ ಬಿಡ್ತಿದ್ದಂಥ ಕುವೆಂಪು ಭಾರತದ ಸಂದರ್ಭದಲ್ಲಿ ಬಹಳ ಭಿನ್ನವಾದಂಥ ಮನಸ್ಥಿತಿಯನ್ನು ಕಟ್ತಾ ಇದೆ. ಭಾರತಕ್ಕೆ ಬೇಕಾಗಿರುವುದು ಬಡವರ, ಶೋಷಿತರ, ದಮನಗೊಂಡಂಥವರ ಏಳಿಗೆ. ಕುವೆಂಪು ಅವರ ಬಹಳ ಮುಖ್ಯವಾದಂಥ ಚಿಂತನೆ, ಅವರ ವೈಚಾರಿಕ ಚಿಂತನೆಗಳಲ್ಲೂ ಬಹಳ ಸ್ಪಷ್ಟವಾಗಿ ಬರ್ತದೆ, ಅವರ ಸೃಜನಶೀಲ ಬರಹಗಳಲ್ಲೂ ಬಹಳ ಸ್ಪಷ್ಟವಾಗಿದೆ. ಯಾರು ಶೋಷಿತರು, ಯಾರು ದಮನಗೊಂಡವರು, ಯಾರು ದುರ್ಬಲರು, ಯಾರು ಬಡವರು, ಯಾರು ಈ ಭೂಮಿಯ ಜೊತೆಗೆ ಒಂದಾಗಿ ಕೆಲಸ ಮಾಡ್ತಂಥ ರೈತಾಪಿ ಸಮುದಾಯವು, ಅಂಥ ಸಮುದಾಯದ ಪರವಾಗಿ ಒಂದು ಉದ್ಘೋಷವನ್ನು ಕುವೆಂಪು ಅವರು ಮಾಡಿದರು. ಆ ಕಾಲದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮತ, ಧರ್ಮ, ಕಂದಾಚಾರಗಳಿಂದ ಕೂಡಿದಂಥ ಸಮುದಾಯ ಏನಿತ್ತು, ಎಷ್ಟು ದೊಡ್ಡ ವಿಘಟನೆ ಆಗಿತ್ತು ಆ ಸಮುದಾಯ ಅಂತಂದರೆ, ಇಂಥದೊಂದು ಮತ ವಿಘಟನೆಯ ಸಮುದಾಯ ಹೊಸ ಭಾರತವನ್ನು ಕಟ್ಟಲಾರದು ಅಂತ ಗೊತ್ತಿತ್ತು ಅವರಿಗೆ. ಹೀಗಾಗಿ ಅವರು ದೊಡ್ಡ ಉದ್ಘೋಷ ಯಾವುದು ಅಂತಂದರೆ, ಯಾವುದನ್ನು ನೀವು ಈಗ ವಿಶ್ವಮಾನವ ಅಂತ ಮೇಡಮ್ ಹೇಳ್ತಾ ಇದ್ರು, ಎಲ್ಲ ತರುಣರನ್ನ ವಿಶ್ವಮಾನವರಾಗುವ ಕಡೆಗೆ ಒಂದು ಕರೆಯನ್ನು ಕೊಟ್ಟರು. ಮತಧರ್ಮಗಳ ಈ ಕಟ್ಟನ್ನು ಕಳಿಸಿ ಶುದ್ಧ ಮನುಷ್ಯ ಪಥವನ್ನು ಹಿಡಿಯಬೇಕು ಅಂತ ಹೇಳಿದ ಮೊಟ್ಟ ಮೊದಲ ವ್ಯಕ್ತಿ ಆಧುನಿಕ ಭಾರತ ಸಂದರ್ಭದಲ್ಲಿ ಯಾರಾದರೂ ಇದ್ದರೆ ಅವರು ಕುವೆಂಪು. ವಸ್ತು ಗಮನಿಸ್ಬೇಕು, ಮನುಷ್ಯ ಮತ ಅನ್ನೋದು ಬಹಳ ದೊಡ್ಡದು. ಈ ಎಲ್ಲ ಮತಗಳ ಈ ದಾಸತ್ವವನ್ನು ಬಿಟ್ಟುಬಿಡಿ, ಮನುಷ್ಯ ಮತವನ್ನು ನೀವು ಕೈಕೊಳ್ಳಿ ಅಂತ ಹೇಳಿದ ಅತ್ಯಂತ ಧೀಮಂತ ಚಿಂತಕ ಕುವೆಂಪು. ಅದು ಅವರ ಕವನಗಳಲ್ಲಿ ಬರ್ತದೆ. ಕವನಗಳನ್ನ ಹಾಡಿದರು, ಯಾವ ಕಾಲದ ಶಾಸ್ತ್ರವಾಗಿ ಹೇಳಿದರೆ ಅದನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ.
ಅದರ ವಿಚಾರ ಏನು ಅಂತ ನಾನು ವಿವರಿಸ್ತೀನಿ ನಿಮಗೆ. ಯಾವ ಕಾಲದ ಶಾಸ್ತ್ರವ ಹೇಳಿದರೆ ಏನು, ಎದೆಗೂ ಮಿಗಿಲಾದ ದನಿಯು ಇರುವುದೇನು. ನಿಮ್ಮ ಹೃದಯವನ್ನು ಕೇಳ್ಕೊಳ್ಳಿ ನೀವು, ಯಾವುದು ಒಳ್ಳೆಯದು, ಯಾವುದು ನಮ್ಮ ಕಾರ್ಯದಲ್ಲಿ ಮಾನವೀಯವಾದದ್ದು ಅನ್ನೋದನ್ನು ಯೋಚನೆ ಮಾಡಿದಾಗ ಶಾಸ್ತ್ರ ಕೇಳ್ಕೊಂಡು ನೀವು ಯಾವ ಕೆಲಸವನ್ನು ಮಾಡಬೇಕಾಗಿಲ್ಲ. ಆಧುನಿಕ ಕಾಲಕ್ಕೆ ಬೇಕಾಗಿರೋದು ಶಾಸ್ತ್ರ ಸಮ್ಮತವಾದಂಥ ಆಚಾರವಲ್ಲ, ಶಾಸ್ತ್ರ ಸಮ್ಮತವಾದಂಥ ವಿಚಾರವಲ್ಲ, ಎದೆಗೆ ಸಂಬಂಧಪಟ್ಟಂಥ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ ಮುಖ್ಯ. ಅಂದರೆ ಆ ಕಾಲದ ಅಥವಾ ಎಲ್ಲ ಕಾಲದ ತರುಣರ ಚಿಂತನೆಯನ್ನು, ಹೊಸ ರೀತಿಯ ನಿನ್ನ ವ್ಯಕ್ತಿತ್ವವನ್ನು ನೀನು ಬೆಳೆಸ್ಕೋ, ನಿನ್ನ ವೈಚಾರಿಕ ಪ್ರಜ್ಞೆ ನೀನು ಬೆಳೆಸ್ಕೋ, ಯಾವ ರೀತಿಯ ಶಾಸ್ತ್ರ ಪಂಚಾಚಾರಗಳಿಗೆ ನೀನು ಒಳಗಾಗಬೇಡ ಅಂತ ಹೇಳುವ ಒಂದು ಕರೆ ಕುವೆಂಪು ಅವರ ಕೃತಿಗಳಲ್ಲಿ ಬೆಳೆದುಂಟು. ಕುವೆಂಪು ಅವರ ಕವನಗಳಲ್ಲಿ ನಿಮಗೆ ಬಹುಪಾಲು ಕವನಗಳು ತಗೊಂಡು ನೋಡಿ ನೀವು, ಅವಕ್ಕೊಂದು ಕರೆ ಇರುತ್ತೆ. ಓ ಬನ್ನಿ ಸೋದರರೇ ಬೇಗ ಬನ್ನಿ. ಯಾವ ಕಾಲದ ಶಾಸ್ತ್ರವ ಹೇಳಿದರೇನು, ಎದೆಗೂ ಮಿಗಿಲಾದದಲ್ಲಿ ಇರುವುದೇ ಅಂತ ಹೇಳುವಾಗ ಅವ್ರು ಅಡ್ರೆಸ್ ಮಾಡ್ತಾ ಇರೋದು ಯಾರನ್ನ ಅಂತಂದ್ರೆ, ಯಾರು ಹೊಸದಾಗಿ ಕೇಳಬಲ್ಲದು ಅಂತ ತರುಣ ಸಮುದಾಯ. ಇದು ಅವರ ಎಲ್ಲ ಬರಹಗಳಲ್ಲಿ ವ್ಯಾಪಿಸಿರುವಂತಹ ಒಂದು ತತ್ವದರ್ಶನ. ಅವರು ನಮಗೆ ಗೊತ್ತಿರುವ ಹಾಗೆ 23 ಕವನ ಸಂಕಲನಗಳು ಬಂದಿರ್ತಾರೆ. ಒಂದು ಮಹಾಕಾವ್ಯ, ಅದನ್ನ ಹೇಳಿದ್ರು ರಾಮಾಯಣ ದರ್ಶನ ಮಹಾಕಾವ್ಯ. 14 ನಾಟಕಗಳು ಬರೆದಿದ್ದಾರೆ, ಒಂದು ಖಂಡಕಾವ್ಯ ಬರೆದಿದ್ದಾರೆ, 2 ಕಾದಂಬರಿಗಳು ಬರೆದಿದ್ದಾರೆ. ಈ ಕನ್ನಡದ ಆ ಸಂದರ್ಭದಲ್ಲಿ ಇಷ್ಟು ವ್ಯಾಪ್ತಿಯ ಪ್ರಕಾರದಲ್ಲಿ ಬರೆದ ಇನ್ನೊಬ್ಬ ಬರಹಗಾರ ಇಲ್ಲ. ಆ ಕಾರಣಕ್ಕಾಗಿಯೂ ಕುವೆಂಪುರವರು ನಮ್ಮ ನಡುವೆ ಒಂದು ಧೀಮಂತವಾದಂತಹ ವ್ಯಕ್ತಿತ್ವ ಮತ್ತು ಅದಕ್ಕೆ ಒಂದು ದೈತ್ಯ ಪ್ರತಿಭೆ ಅಂತ ಕರೀಬೋದು. ಬಹಳ ದೊಡ್ಡ ಪ್ರತಿಭೆ. ಇಷ್ಟೆಲ್ಲ ಪ್ರಕಾರಗಳಲ್ಲಿ ಬರೆದ್ರು ಕೂಡ ಆ ಪ್ರಕಾರಗಳ ಸೂತ್ರ, ತಾತ್ವಿಕ ಸೂತ್ರ ಹೆಚ್ಚು ಕಡಿಮೆ ಒಂದೇ ಥರದಲ್ಲಿ ಇರ್ತಾ ಇತ್ತು. ನೀವು ಅವರ ಸೃಷ್ಟಿಯ ಚಿಂತನೆಯ ಕೇಂದ್ರ ಯಾರು ಅಂತ ನೀವು ಗಮನಿಸಿದ್ರೆ, ಅವರ ಸೃಷ್ಟಿ ಯಾವ್ದನ್ನು ಕಾದಂಬರಿ ಬರೆದರು, ಯಾವ್ದನ್ನು ಕಾವ್ಯ ಬರೆದರು, ಯಾವ ನಾಟಕಗಳನ್ನು ಬರೆದರು, ಈ ಎಲ್ಲ ಪ್ರಕಾರಗಳಲ್ಲಿ ಅವ್ರು ಏನನ್ನು ಬರೆದ್ರು, ಅಲ್ಲಿ ಯಾರು ಕೇಂದ್ರ ಪಾತ್ರ ಅಂತ ನೀವು ಗುರುತಿಸಿದ್ರೆ ನೀವು ಗಮನಿಸೋದು ಅಲ್ಲಿ ಬರುವಂಥವರು ಸಾಮಾನ್ಯ ಅಂತ ಕರೆಯಲ್ಲ ಅವರು. ಸಾಮಾನ್ಯನ ಮಹಾಗೀತೆ ಪ್ರಘಾತ ಅಂತ ಒಂದು ಕಡೆ ಒಂದು ಕವನ ಇದೆ. ಸಾಮಾನ್ಯ ಅಂತ ಕರೀತಾರೆ. ಯೋಗಿಯನ್ನ, ರೈತನನ್ನ ಅವರು ನೇಗಿಲ ಯೋಗಿ ಅಂತ ಕರೀತಾರೆ. ಹೊಸ ರೀತಿಯ ರೂಪಕಗಳ ರೀತಿಯಲ್ಲಿ ಅವರು ಸಾಮಾನ್ಯರಿಗೆ ಒಂದು ಶ್ರೀಯನ್ನ, ಸಂಪತ್ತನ್ನ ಒದಗಿಸುವಂಥ ಒಂದು ಸಾಂಕೇತಿಕವಾದಂತಹ ಪ್ರಯೋಗವನ್ನು ಕೂಡ ಮಾಡೋದನ್ನು ನೀವು ಗಮನಿಸಬಹುದು. ಸಾಮಾನ್ಯ ಅಂತಂದ್ರೆ ಈ ಸಾಮಾನ್ಯನಲ್ಲ, ಅವನ ದೊಡ್ಡ ಸಂಪತ್ತಿರುವಂಥದ್ದನ್ನು ಗುರುತಿಸಬೇಕು ಅಂತ ಹೇಳುವ ಮಾತದು ಸಾಮಾನ್ಯ. ಸೊ ಅವರ ಕೃತಿಗಳಲ್ಲಿ ನಿಮಗೆ ಕಾಣಿಸೋದು ಸಾಮಾನ್ಯನ ಬಗ್ಗೆ. ಆಮೇಲೆ ಕೇವಲ ಮನುಷ್ಯ ಕೇಂದ್ರಿತವಾದಂತಹ ಯೋಚನೆಯನ್ನ ಕುವೆಂಪು ಅವರು ಆಧುನಿಕ ಸಂದರ್ಭದಲ್ಲಿ ಮಾಡಲಿಲ್ಲ. ಇದು ನೀವು ಗಮನಿಸಬೇಕಂತ ಇನ್ನೊಂದು ಮುಖ್ಯ ವಿಚಾರ. ನಿಮಗೆ 20ನೇ ಶತಮಾನದ ಬಹುಮುಖ್ಯವಾದ ಬರವಣಿಗೆ ಯುರೋಪ್ನಲ್ಲಿ ಮನುಷ್ಯ ಕೇಂದ್ರಿತವಾದಂಥ ಬರವಣಿಗೆ ಆಗಿತ್ತು. ದ ಮ್ಯಾನ್ ವಾಸ್ ಅಟ್ ದ ಸೆಂಟರ್. ಯಾಕೆಂತಂದ್ರೆ ಕ್ರಿಶ್ಚಿಯಾನಿಟಿಯಲ್ಲಿ ಕೈಗಾರಿಕಾ ಕ್ರಾಂತಿ ಬಂದು ಕ್ರಿಶ್ಚಿಯಾನಿಟಿ ಹಿನ್ನೆಲೆಗೆ ಸರಿದಾಗ ಮನುಷ್ಯನೇ ಮುಖ್ಯನಾಗಿ ನಿಂತ. ನಾನು ಇದ್ದೀನಿ ಯಾಕೆ ಅಂತಂದ್ರೆ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಒಂದು ತತ್ವವನ್ನು ಯುರೋಪಿನ ದಾರ್ಶನಿಕರು ಆಗ ಹೇಳ್ತಾ ಇದ್ರು. ಐ ಆಮ್ ಹಿಯರ್ ಬಿಕಾಸ್ ಐ ಥಿಂಕ್ ಅನ್ನೋ ಕಲ್ಪನೆ. ಮನುಷ್ಯ ಕೇಂದ್ರಿತವಾದ ಈ ಯೋಚನೆ ವಾಸ್ತವವಾಗಿ ಭಾರತದ ಈ ಯಾವ ಅರವಿಂದ ರವೀಂದ್ರ ಹೇಳ್ತೀವಿ, ಅವರಿಬ್ಬರ ವಿಚಾರಧಾರೆಯ ಮುಖ್ಯ ಕೇಂದ್ರಿತವಾದಾಗ ಕುವೆಂಪುರವರು ಇಲ್ಲ ಜೀವ ಸಂಕುಲ ಅಂತ ಹೇಳ್ತೀವಿ, ಅವುಗಳು ಪರಸ್ಪರ ಸಂಬಂಧಪಟ್ಟಂಥವಾಗಿರೋದ್ರಿಂದ ಮನುಷ್ಯನೆನ್ನುವರು ಬಹಳ ಮುಖ್ಯವಾದಂಥದ್ದಲ್ಲ. ಉದಾಹರಣೆಗೆ ಅವರ ಅನೇಕ ಕೃತಿಗಳಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧ, ಪ್ರಕೃತಿ ಮತ್ತು ಮನುಷ್ಯನ ಸಾಹಚರ್ಯ ಬಹಳ ದೊಡ್ಡದು. ಇದನ್ನು ನೀವು ಗಮನಿಸಬೇಕು. ಪ್ರಕೃತಿ ಮತ್ತು ಮನುಷ್ಯನ ಸಾಹಚರ್ಯ ದೊಡ್ಡದು, ಪಶು ಪ್ರಾಣಿಗಳ ಜೊತೆಗೆ ಮನುಷ್ಯನ ಸಂಬಂಧ ಬಹಳ ದೊಡ್ಡದು ಅಂತ ಹೇಳುವಂತಹ ಅನೇಕ ಬಗೆಯ ಬರವಣಿಗೆಗಳನ್ನು ಅವರು ಕಾವ್ಯದಲ್ಲಿ, ಅವರ ಕಾದಂಬರಿಯಲ್ಲಿ ಮಾಡ್ತಾರೆ. ಗುತ್ತಿ ಜೊತೆಗಿರುವಂತಹ ನಾಯಿ ಒಂದು ಬರ್ತದೆ, ನೀವು ಗಮನಿಸಿದ್ರೆ, ನಾ ಕಾದಂಬರಿ ಓದಿದ್ರೆ ಗೊತ್ತಾಗುತ್ತೆ ನಿಮಗೆ.
ಗುತ್ತಿಯ ಜೊತೆಗೆ ಬರುವ ನಾಯಿ, ಆ ಕಾದಂಬರಿಯಲ್ಲಿ ಹುಲಿಯ ಅಂತ ಅದರ ಹೆಸರು. ಹುಲಿಯನ ಮತ್ತು ಗುತ್ತಿಯ ಸಂಬಂಧ, ಹುಲಿಯನ ಮತ್ತು ಗುತ್ತಿ ಇವರಿಬ್ಬರ ಸಂಬಂಧದಲ್ಲಿ ಉಂಟಾಗುವಂತಹ ಮಾನವೀಯತೆಯ ಸ್ಪರ್ಶ ಮತ್ತು ಪ್ರಕೃತಿಯ ಜೊತೆಗೆ ಮನುಷ್ಯ ಒಡನಾಟ ಆಡುವಾಗ ಪ್ರಕೃತಿ ಎಷ್ಟು ದೊಡ್ಡದು ಅಂತ ಹೇಳುವ ಒಂದು ದೊಡ್ಡ ಪರಿಕಲ್ಪನೆ ಅವರ ಕಾವ್ಯದಲ್ಲಿ ನಮ್ಮದೇ ಬಿಂಬಿತವಾಗ್ತದೆ. ಶಿವಮಂದಿರ ಸಮ, ಈ ಪ್ರಕೃತಿ ಏನಿದೆ ಶಿವಮಂದಿರ ಸಮ ಅಂತ ಹೇಳುವ ಮಾತು. ಬಾ ಫಾಲ್ಗುಣ ದರ್ಶನಕ್ಕೆ, ಸೂರ್ಯನ ನೋಡೋಕೆ ಹೋಗೋಣ ಬಾ, ಯಾಕೆಂತಂದ್ರೆ ಇದು ಶಿವಮಂದಿರ ಸಮ. ಅಲ್ಲಿ ಶಿವ ಇರ್ಬೋದು, ಆದರೆ ಪ್ರಕೃತಿ ಅನ್ನೋದೇನಿದೆ ಇದು ನಿಜವಾದ ದೈವದ ಸ್ಥಾನ. ಬಹಳ ಲಘುವಾದ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡೋದಾದ್ರೆ, ನೀವು ಹುಟ್ಟೋಕ್ ಮುಂಚೆ ಈ ಪ್ರಕೃತಿಯಲ್ಲಿ ಪಂಚ ಭೂತಗಳಿತ್ತು ಅಲ್ವೇ? ಗಾಳಿ ಇತ್ತು, ಬೆಳಕಿತ್ತು, ನೀರಿತ್ತು, ಯಾವುದನ್ನು ನೀವು ಪ್ರಾಣ ಧಾತುಗಳು ಅಂತ ಕರಿತೀವಿ ಅದಿತ್ತು. ನೀವು ಹುಟ್ಟಿದ್ರಿ, ನಿಮಗೆ ಅದು ದ್ರವ್ಯವನ್ನು ಕೊಡ್ತು. ಗಾಳಿ ಇಲ್ಲದೆ ನೀವು ಬದುಕಲಾರ್ರಿ, ಬೆಳಕಿಲ್ಲದೆ ನೀವು ಬದುಕಲಾರ್ರಿ, ನೀರಿಲ್ಲದೆ ನೀವು ಬದುಕಲಾರ್ರಿ. ಇಷ್ಟನ್ನ ಅನಾದಿ ಕಾಲದಿಂದ ಕೊಡ್ತಾ ಬಂದಿರುವಂಥ ಈ ಪ್ರಕೃತಿಯನ್ನ ಮನುಷ್ಯ ಹೇಗೆ ಮಾಡ್ತಾನೀಗ? ಇದು ಮುಖ್ಯವಾದ ಮೂಲಭೂತವಾದ ಪ್ರಶ್ನೆ. ಕುವೆಂಪು ಅವರ ಕೃತಿಗಳಲ್ಲಿ ಯಾಕೆ ಈ ಪ್ರಕೃತಿಯನ್ನು ಅವರ ಕೇಂದ್ರದಲ್ಲಿರ್ತಾರೆ ಅನ್ನೋದು ನಿಮಗೆ ಅವರ ಕಾವ್ಯದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕೆ ಪ್ರಕೃತಿಯನ್ನು ಕೇಂದ್ರದಲ್ಲಿರ್ತಾರೆ ಅಂತಂದ್ರೆ, ಅವರಿಗೆ ಯಾವುದು ಭ್ರಷ್ಟಾಚಾರಕ್ಕೆ ಗುರಿಯಾಗಿದೆಯೋ, ಯಾವುದು ಶೋಷಣೆಗೆ ಗುರಿಯಾಗಿದೆಯೋ ಅಂಥದ್ದೊಂದು ಸ್ಥಿತವಾದಂತಹ ಒಂದು ಕೇಂದ್ರವನ್ನು ಒಡೆಯಬೇಕಾಗಿದೆ. ಅವ್ರದ್ದೊಂದು ಕವನ ಹೇಳುತ್ತೆ, ಬಹಳ ಮುಖ್ಯವಾದ ಕವನ ಅದು. ಅದ್ರ ಕೆಲವು ಸಾಲುಗಳನ್ನ ಓದ್ತೀನಿ ನಿಮಗೆ. ನೋಡಿ, ಯಾಕೆ ಪ್ರಕೃತಿ ಮತ್ತು ದೈವದ ಸಂಬಂಧವನ್ನ ಕುವೆಂಪು ತಮ್ಮ ವೈಚಾರಿಕ ಚಿಂತನೆ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಓ ಬನ್ನಿ ಸೋದರರೇ ಬೇಗ ಬನ್ನಿ, ಗುಡಿ ಚರ್ಚು ಮಸಜೀದುಗಳ ಬಿಟ್ಟು ಹೊರ ಬನ್ನಿ, ಬಡತನವ ಗುಣಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ ಬೇಗ ಬನ್ನಿ. ಏನನ್ನ ಎಂಫಸೈಸ್ ಮಾಡ್ತಿದ್ದಾರೆ ಕವಿ ಇಲ್ಲಿ ಅಂತಂದ್ರೆ, ಗುಡಿ ಚರ್ಚು ಮಸಜೀದುಗಳು ವಾಸ್ತವವಾಗಿ ಅವು ಶೋಷಣೆಯ ಕೇಂದ್ರಗಳು ಅನ್ನೋದು ಬಹಳ ಸ್ಪಷ್ಟ. ಪುರೋಹಿತಶಾಹಿಯ ಕೇಂದ್ರಗಳು. ಅವುಗಳನ್ನ ಬಿಟ್ಟು ಬರಲಿಕ್ಕೆ ದೊಡ್ಡ ಕರೆಯನ್ನ ತರುಣರಿಗೆ ಕವಿ ಕೊಡ್ತಾ ಇದ್ದಾರೆ. ಯಾವುದು ಸ್ಥಾವರ ಜಡತ್ವದ ಕೇಂದ್ರವಾಗಿದೆಯೋ, ಯಾವುದು ನಮ್ಮ ಮತಿಯನ್ನ ಅದು ಕುಗ್ಗಿಸ್ತಾ ಇದೆಯೋ ಅಂಥದ್ದನ್ನ ಬಿಡ್ಲಿಕ್ಕೆ ಕವಿ ಕರೆಯನ್ನು ಕೊಡ್ತಾ ಇದ್ದಾರೆ. ಅವರೇನು ಹೇಳ್ತಾರೆ, ಬಡತನವ ಗುಣಮಟ್ಟ ಕೀಳ ಬನ್ನಿ. ಗುಡಿ ಚರ್ಚು ಮಸಜೀದುಗಳು ಇರೋದ್ರಿಂದಲೇ ಅನಕ್ಷರಸ್ಥತೆ ಮತ್ತು ಬಡತನ ಮತ್ತು ಮೂಢನಂಬಿಕೆಗಳ ಆಗರ ಅನ್ನೋದು ಅದು ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾದಂಥ ವಿಚಾರ ಆಗಿತ್ತು. ಕುವೆಂಪು ಅವರ ಕೇಂದ್ರ ಸ್ಥಾನದಲ್ಲಿ ಈ ವಿಚಾರ ಬಹಳ ಮುಖ್ಯವಾಗಿತ್ತು. ಅದರಿಂದ ಅವ್ರು ಹೇಳ್ತಾರೆ, ಯಾವುದೇ ಸ್ಥಾವರವನ್ನು ಬಿಟ್ಟು ಅದಕ್ಕೊಂದು ಆಲ್ಟರ್ನೇಟ್ ಬೇಕಲ್ಲ, ನಿಮಗೆ ಪರ್ಯಾಯ ಬೇಕಲ್ಲ. ಪರ್ಯಾಯವನ್ನ ಅವರು ಆಲೋಚನೆ ಮಾಡುವ ಪ್ರಕೃತಿ ಅಂತ ಅನ್ನಿಸ್ತಾರೆ. ಪ್ರಕೃತಿ ಇವರ ಪ್ರಕಾರ ಅನುಭೂತಿಯನ್ನು ಕೊಡುವ ಒಂದು ದೊಡ್ಡ ಆಧ್ಯಾತ್ಮದ ಒಂದು ಕೇಂದ್ರ, ಆಲ್ಟರ್ನೇಟಿವ್, ಒಂದು ಪರ್ಯಾಯ. ಹೀಗಾಗಿ ಪ್ರಕೃತಿ ಅನ್ನೋದು ಕೇವಲ ಅವರಿಗೆ ರಮ್ಯ ಭಾವದ ಒಂದು ಆರಾಧನೆ ಆಗಿರಲಿಲ್ಲ, ಅದೊಂದು ಅನುಭೂತಿಯನ್ನು ಕೊಡುವ, ಹೊಸ ವಿಚಾರವನ್ನು ಕೊಡುವಂಥ ಒಂದು ಕೇಂದ್ರವಾಗಿತ್ತು ಅನ್ನೋದು ಗಮನಿಸಬೇಕು. ಹೀಗಾಗಿ ಜೀವಸಂಕುಲವನ್ನ, ಒಟ್ಟು ಜೀವಸಂಕುಲವನ್ನ ಆರಾಧಿಸುವ, ಅವುಗಳು ಬಹುಮುಖ್ಯ ಅಂತ ಹೇಳುವಂತಹ ಒಂದು ಕೇಂದ್ರ ಪ್ರಜ್ಞೆ ನಿಮಗೆ ಕುವೆಂಪು ಅವರ ಕೃತಿಗಳಲ್ಲಿ ಕಾಣಿಸ್ತದೆ. ಕುವೆಂಪು ಅವರ ತಾತ್ವಿಕ ದರ್ಶನದಲ್ಲೂ ಕೂಡ ಯಾವುದು ಸಾಮಾನ್ಯವೋ ಅದು ಬಹಳ ದೊಡ್ಡದು ಅಂತ ಹೇಳುವ ಮಾತಿದೆ. ಅವರು ಒಂದು ಕಡೆ ಹೇಳ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. Here nobody is important and nobody is unimportant. ಒಂದು ಪ್ರವಹಿಸುವ ಒಂದು ಯಾವುದನ್ನು ನಾವು ಫ್ಲೋಯಿಂಗ್ ಅಂತ ಕರಿತೀವಿ, ಆ ಫ್ಲೋಯಿಂಗ್ ಪ್ರಕ್ರಿಯಾತ್ಮಕವಾದಂತಹ ಒಂದು ಬದುಕಿನಲ್ಲಿ ಮನುಷ್ಯ ತನ್ನನ್ನು ತಾನು ಕಟ್ಕೊಳ್ಳುವ ರೀತಿಯಲ್ಲಿ ಅಮುಖ್ಯ ಮುಖ್ಯ ಅನ್ನುವ ಕಲ್ಪನೆ ಹೊರಟೋಗ್ತದೆ. ತನ್ನನ್ನು ಕಟ್ಕೋಬೇಕಾಗ್ತದೆ ದಿನನಿತ್ಯವೂ.
ಒಂದು ಕಡೆಗೆ ಅವನ ತತ್ವ ಬಹಳ ದೊಡ್ಡ ತತ್ವ ಇದು. ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಯಾಕೆ ಮುಖ್ಯ ಅಮುಖ್ಯದ ಪ್ರಶ್ನೆ ನೆನ್ತಾರೆ ಕುವೆಂಪು ಅಂತಂದರೆ, ಈ ಮುಖ್ಯ ಅಮುಖ್ಯ ಪ್ರಶ್ನೆ ನಮ್ಮ ಸಮಾಜದಲ್ಲಿ ಶ್ರೇಣೀಕರಣವನ್ನು ಹುಟ್ಟಾಗಿದೆ. ನಾನು ದೊಡ್ಡವನು ಅನ್ನುವ ಅಹಂಕಾರ, ನಾನು ದೊಡ್ಡವನಲ್ಲವ ಅಲ್ಲ ಅನ್ನುವ ಕೀಳರಿಮೆ, ಇದು ಬಹಳ ಸ್ಪಷ್ಟವಾಗಿ ನಮ್ಮ ಸಮಾಜದ ಸಾಂಪ್ರದಾಯಿಕ ಸಮಾಜದಲ್ಲಿ ಇರೋದ್ರಿಂದ ಇಡೀ ಆ ಮೇಲು ಕೀಳಿನ ಒಂದು ಶ್ರೇಣೀಕರಣವನ್ನು ಒಡೆದು ಹಾಕುವ ತತ್ವ. ಇಲ್ಲಿ ಯಾರೂ ಮುಖ್ಯರಲ್ಲ, ಅಮುಖ್ಯರಲ್ಲ, ಇಲ್ಲಿ ನೀರೆಲ್ಲವೂ ತೀರ್ಥ. ಎಷ್ಟು ಅದ್ಭುತವಾದ ಮಾತ್ರ ಇದು. ನನಗನ್ಸೋ ಹಾಗೆ ನೀವು ಎಲ್ಲರೂ ಕೂಡ ದೇವಸ್ಥಾನದ ಕೊಡೋ ತೀರ್ಥನೇ ದೊಡ್ಡದು ಅಂದ್ಕೊಂಡಿರ್ತೀರಲ್ಲ, ಕವಿ ಹೆಂಗೆ ಅದನ್ನು ಪಲ್ಟಿಸ್ತಾನೆ ಅಂತಂದ್ರೆ, ಎಲ್ಲ ನೀರು ತೀರ್ಥವೇ, ಎಲ್ಲ ನೀರಿಗೂ ಕುಡಿಯುವಂಥ ನೀರಿಗೆ ಪ್ರಾಣವಾಯುವೇ ಇರೋದ್ರಿಂದ, ಪ್ರಾಣ ದ್ರವ್ಯವೇ ಇರೋದ್ರಿಂದ ಎಲ್ಲ ನೀರೆಲ್ಲವೂ ತೀರ್ಥ. ನನ್ನ ಪ್ರಕಾರ ಇದೊಂದು ರೆವಲ್ಯೂಷನರಿ ಸ್ಟೇಟ್ಮೆಂಟ್, ಕ್ರಾಂತಿಕಾರವಂತ ಹೇಳಿಕೆ. ನೀರೆಲ್ಲವೂ ತೀರ್ಥ. ನೋಡಿ, ಅವ್ರ ಕಾದಂಬರಿಗಳಲ್ಲಿ ನಿಮಗೆ ಬರುವ ಪಾತ್ರಗಳಿಂದಾಗಿ ಅವು ಇದುವರೆಗೆ ಆಧುನಿಕ ಕನ್ನಡದಲ್ಲಿ ಯಾರೂ ಗುರುತಿಸದೇ ಇದ್ದಂತಹ ಮತ್ತು ಅಂತಹ ಪಾತ್ರಗಳು ಹೆಚ್ಚು ತಮ್ಮ ಆತ್ಮಸ್ಥೈರ್ಯವನ್ನು, ಚಿಂತನೆಯಲ್ಲಿ ಬಹಳ ದೊಡ್ಡ ಮಹತ್ತಾದದ್ದನ್ನು ಒಳಗಡೆ ಇಟ್ಕೊಂಡಿರುವಂತಹ ಗುಣವನ್ನು ಇಟ್ಕೊಂಡಿರುವಂಥ ಪಾತ್ರಗಳು ಅವು. ಕೆಳಜಾತಿಯ ಪಾತ್ರಗಳು ಹೌದು. ಮೊಟ್ಟ ಮೊದಲನೇ ಬಾರಿಗೆ ಆಧುನಿಕ ಕನ್ನಡ ಸಂದರ್ಭದಲ್ಲಿ ಈ ಪಾತ್ರಗಳನ್ನು ಅತ್ಯಂತ ಧೀಮಂತ ಪಾತ್ರವಾಗಿ ಚಿತ್ರಿಸಿದಂತಹ ವ್ಯಕ್ತಿ ಕುವೆಂಪು. ಅದರಲ್ಲಿ ಬುದ್ಧಿ ಇರ್ಬೋದು, ಪಿಂಚಲು ಇರ್ಬೋದು, ಐತ ಇರ್ಬೋದು, ಈ ಎಲ್ಲ ಪಾತ್ರಗಳನ್ನ ನೋಡಿ, ಕಾದಂಬರಿಯಲ್ಲಿ ಬರೋ ಪಾತ್ರಗಳು. ನಾಟಕದಲ್ಲಿ ನೀವು ಗಮನಿಸಿ, ನಾಟಕದಲ್ಲಿ ಬಹುಮುಖ್ಯವಾದ ನಾಟಕಗಳು ಅಂತ ಯಾವ್ದು ಹೇಳ್ತೀವಿ ನಾವು, ಆ ನಾಟಕಗಳಿಂದ ನಾವು ಸಾಂಪ್ರದಾಯಿಕ ಸಮಾಜದಲ್ಲಿ ಕೆಳಜಾತಿಯವರು ಗುರುತಿಸಲಾಗಿರುವಂತಹ ಈ ವ್ಯಕ್ತಿತ್ವಗಳನ್ನ ಕುವೆಂಪು ಒಂದು ಉದಾತ್ತವಾದಂತಹ ಮಟ್ಟದಲ್ಲಿ ತಂದಿಟ್ಬಿಟ್ರು. ಅದು ಜಲಗಾರ ಆಗಿರ್ಬೋದು, ಜಲಗಾರ ನಾಟಕದಲ್ಲಿ ಬರುವಂಥ ಜಲಗಾರ ಅವನು ಹೇಳುವಂತಹ ದೈವತ್ವದ ಪರಿಭಾಷೆ, ಶಿವ ಅವನಿಗೆ ಪ್ರತ್ಯಕ್ಷನಾಗಿ ನಾನು ಅಲ್ಲಿಂದ ಇಲ್ಲಿದ್ದೀನಿ ಅಂತ ಹೇಳುವಂಥ ಒಂದು ವಿನ್ಯಾಸವನ್ನು ಕಟ್ಗಿಳಿಗಳು ಸರ್ ಮಾತಾಡ್ತಾರೆ, ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ನಂತರ ಬಂದಂಥ ಶೂದ್ರ ತಪಸ್ವಿ. ಶೂದ್ರ ತಪಸ್ವಿ ನಾಟಕದಲ್ಲಿ ನಿಮಗೆ ಶ್ರೇಣೀಕರಣ ಸಮಾಜದಲ್ಲಿ ಶೂದ್ರನೊಬ್ಬ ತಪಸ್ ಮಾಡಂಗಿಲ್ಲ, ಶೂದ್ರನೊಬ್ಬ ಶಿಕ್ಷಣ ಪಡೆಯಂಗಿಲ್ಲ. ಆದರೆ ಕುವೆಂಪು ಇಡೀ ನಾಟಕದಲ್ಲಿ ಶಂಭೂಕ ಒಬ್ಬ ತಪಸ್ಸನ್ನ ಮಾಡ್ತಾ ದೊಡ್ಡ ಮಹಾತ್ಮನಾಗಿ ಇರುವಂತಹ ಒಂದು ಕಲ್ಪನೆಯನ್ನು ತರ್ತಾರೆ. ಒಂದು ನಾಟಕೀಯ ಘಟನೆ ನಡೀತದೆ ಈ ನಾಟಕದಲ್ಲಿ. ಅಲ್ಲಿ ಬ್ರಾಹ್ಮಣ ಈ ಶೂದ್ರ ತಪಸ್ ಮಾಡ್ತಾ ಇರೋದ್ರಿಂದ ನನ್ನ ಮಗು ಸತ್ತೋಯ್ತು ಅಂತ ಗೋಳಾಡ್ತಾನೆ, ಪ್ರಲಾಪಿಸ್ತಾ ಇರ್ತಾನೆ, ಅವನನ್ನ ಕೊಲ್ಲಬೇಕು ನೀನು ಅಂತ ರಾಮನಿಗೆ. ರಾಮ ಕೂಡ, ರಾಮನಿಗೆ ಗೊತ್ತಿರುತ್ತೆ ಇವನು ಮಾಡ್ತಿರೋ ತಪ್ಪು ಅಂತ. ಹೀಗಾಗಿ ಅವನು ಆಯ್ತಪ್ಪ ಅಂದ್ಬಿಟ್ಟು ಬಾಣ ಬಿಟ್ರೆ ಆ ಬಾಣ ಹೋಗಿ ಸೀದಾ ಬಂದು ಬ್ರಾಹ್ಮಣನ ಕೊಲ್ಲೋಕೆ ಬಂದ್ಬಿಡ್ತದೆ. ಶೂದ್ರ ತಪಸ್ವಿಯನ್ನು ಒಂದು ರೌಂಡ್ ಹಾಕಿ ಬ್ರಾಹ್ಮಣನ ಕೊಲ್ಲಕ್ಕೆ ಬರುತ್ತೆ. ಅಂದ್ರೆ ಇಡೀ ಪ್ರಕ್ರಿಯೆಯಲ್ಲಿ ನಾಟಕದಲ್ಲಿ ಶೂದ್ರ ತಪಸ್ವಿಯೊಬ್ಬನು ಎಂತ ದೊಡ್ಡ ಮಹಾತ್ಮ ಅನ್ನೋದು, ಈ ಬ್ರಾಹ್ಮಣ ಕಲಿಯಬೇಕಾದದ್ದನ್ನು ಇದೆ ಅನ್ನೋದು, ಮತ್ತು ರಾಮನು ಈ ಮೂಲಕ ಕಲಿತಾನೆ ಅನ್ನೋದು ಬಹಳ ದೊಡ್ಡ ವಿಚಾರ. ಇದರ ಹಿನ್ನೆಲೆಯಲ್ಲಿ ನೀವು ಗಮನಿಸಬೇಕು, ಆಧುನಿಕ ಸಂದರ್ಭದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುವ ಮಾತು ಈ ನಾಟಕಗಳಲ್ಲಿ ವ್ಯಕ್ತ ಆಗುವಂತ ದೊಡ್ಡ ತತ್ವ. ನಿಮಗೆ ರಾಮಾಯಣ ದರ್ಶನಂ ಕಾವ್ಯ ಏನಿದೆ, ಮಹಾಕಾವ್ಯ, ರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಮೂಲಭೂತವಾಗಿ ಹೇಳುವ ದೊಡ್ಡ ತತ್ವ ಯಾವುದು ಅಂತಂದ್ರೆ, ಯಾವುದು ಈವಿಲ್ ಅನ್ನೋದಿಲ್ಲ. ನಮ್ಮಲ್ಲಿ ಸಾಂಪ್ರದಾಯಿಕ ಮಹಾಕಾವ್ಯಗಳು ಏನ್ ಹೇಳ್ತೇವೆ, ಒಂದ್ ಕಡೆ ರಾಕ್ಷಸರು, ಇನ್ನೊಂದ್ ಕಡೆಗೆ ದೇವರು, ದೈವತ್ವಗಳು ಒಳ್ಳೆಯವರು, ರಾಕ್ಷಸರು ಬಹಳ ಕೆಟ್ಟವರು ಅನ್ನುವ ಒಂದು ದ್ವಂದ್ವಾರ್ಥದ ಒಂದು ಯಾವ್ದೊಂದು ಡೈಲೆಕ್ಟ್ ಕರಿತೀವಿ, ಡೈಲೆಕ್ಟಿಕಲ್ ಆದಂತಹ ಒಂದು ವಿರುದ್ಧ ನೆಲೆಯ ಕಥೆಯನ್ನ ಬಿಂಬಿಸ್ತಾ ಹೋಗುವಾಗ ಕುವೆಂಪುರವರು ತಮ್ಮ ಕೃತಿಗಳಲ್ಲಿ ಈ ಬದುಕಿನಲ್ಲಿ ಯಾವುದೂ ಹಾಗೆ ನಿರಂತರವಾದ ಕೆಡುಕು ಅನ್ನೋದಿಲ್ಲ, ಪ್ರತಿಯೊಂದು ಪರಿವರ್ತನೆ ಆಗ್ತಾನೆ ಇರುತ್ತೆ ಅಂತ ಹೇಳುವ ಮಾತು ನಿಮಗೆ ಬಹಳ ಸ್ಪಷ್ಟ ಮತ್ತು ಅಹಿಂಸೆಯ ಕಲ್ಪನೆಯನ್ನು ಬಹಳ ದೊಡ್ಡದಾಗಿ ಪ್ರತಿಪಾದಿಸ್ತಾ ಇರುವಂತಹ ಬಹುಮುಖ್ಯ ಕವಿ ಕುವೆಂಪು. ನಿಮಗೆ ರಾಮಾಯಣ ದರ್ಶನಂ ಪ್ರಾರಂಭವಾಗುವಂತಹ ಭಾಗವೇ ನಿಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಾರಂಭವಾಗುವ ಭಾಗ ಗೊತ್ತಿದೆ. ಆ ಕಥೆ ಬಹಳ ಪಾಪ್ಯುಲರ್ ಆದ ಕಥೆ. ಏನೇನು ಹೇಳುತ್ತೆ ಅಂತಂದ್ರೆ, ವಾಲ್ಮೀಕಿ ಒಬ್ಬ ಬೇಡನೊಬ್ಬ ಮಿಥುನ ಮಾಡ್ತಿದ್ದಂಥ ಕ್ರೌಂಚ ಪಕ್ಷಿಗಳಲ್ಲಿ ಒಂದು ಪಕ್ಷಿಗೆ ಬಾಣವನ್ನು ಹೊಡೆದಾಗ ಗಂಡು ಪಕ್ಷಿ ಸತ್ತು ಬಿತ್ತು. ಅದು ಏನು ಪ್ರೇಮದ ಅತ್ಯುತ್ಕೃಷ್ಟ ಕ್ಷಣ ಮಿಥುನ
ಸಂದರ್ಭ. ಅಂಥ ಸಂದರ್ಭದಲ್ಲಿ ಪಕ್ಷಿ ಬಿಟ್ಟು ಹೋದಾಗ ಇನ್ನೊಂದು ಪಕ್ಷಿ ಹೆಣ್ಣು ಪಕ್ಷಿ ಬಹಳ ಜೋರಾಗಿ ಹೊರಲಕ್ಷಣ ಮಾಡುತ್ತೆ. ಅದನ್ನು ವಾಲ್ಮೀಕಿ ನೋಡ್ತಾರೆ. ವಾಲ್ಮೀಕಿ ನೋಡಿ ಹೇಳ್ತಾರೆ ಬೇಡನಿಗೆ ಅದನಿಗೆ, ಇಂಥ ಸಂದರ್ಭದಲ್ಲಿ ನೀನು ಬಾಣ ಬಿಟ್ಟಿದೆಯಲ್ಲ, ಇದು ನಿನಗೆ ದೊಡ್ಡ ಶಾಪ ಅಂತೇಳಿ ವಾಲ್ಮೀಕಿ ಹೇಳ್ತಾನೆ. ವಾಲ್ಮೀಕಿ ರಾಮಾಯಣ ಬರ್ಲಿಕ್ಕೆ ಕಾರಣ ಅಂತಂದ್ರೆ ಈ ಶೋಕವೇ ಶ್ಲೋಕವಾಯಿತು ಅನ್ನೋ ಕಲ್ಪನೆ. ಇಡೀ ಸಮುದಾಯದ ಅಶೋಕ ವಾಸ್ತವವಾಗಿ ಪ್ರೀತಿ ಮಾಡುವ ಈ ಮನುಷ್ಯರ ಪ್ರೀತಿ ಆಗಿರ್ಬೋದು, ಜನಸಮುದಾಯದ ಪ್ರೀತಿ ಆಗಿರ್ಬೋದು, ಪ್ರಾಣಿ ಸಂಕುಲನ ಪ್ರೀತಿ ಆಗಿರ್ಬೋದು, ಪ್ರೀತಿಯ ಸಂದರ್ಭದಲ್ಲಿ ಒಂದು ಹತ್ಯೆ, ಹಿಂಸೆ ಎಷ್ಟು ದೊಡ್ಡ ಅಪಾಯಕಾರಿಯಾದಂಥದ್ದು ಮತ್ತು ಎಷ್ಟು ದೊಡ್ಡ ಅಮಾನವೀಯವಾದದ್ದು ಅಂತ ಹೇಳ್ತಾ ಇರುವ ಕಲ್ಪನೆ ನಿಮಗೆ ವಾಲ್ಮೀಕಿ ರಾಮಾಯಣದಲ್ಲಿದೆ. ಆದರೆ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನದಲ್ಲಿ ಇದನ್ನು ಸಂಪೂರ್ಣವಾಗಿ ಟ್ವಿಸ್ಟ್ ಮಾಡ್ತಾರೆ ಅನ್ನೋದು ನೀವು ಗಮನಿಸಬೇಕು. ಅವ್ರು ಹೇಳ್ತಾರೆ, ದೇಹ ನಿನ್ನದು ನಿಜ. ವಾಲ್ಮೀಕಿಯ ಆ ದೊಡ್ಡ ಮಹಾಪುರುಷನಿಗೆ ಹೇಳುವಂಥ ಮಾತು ಅಂದರೆ, ಈ ಸ್ಕೆಲಿಟನ್ ಆಫ್ ದ ಸ್ಟೋರಿ ಈಸ್ ಯುವರ್ಸ್, ಆದರೆ ಒಳಗಿರುವ ಚೈತನ್ಯ ನನ್ನದು, ಹೊಸ ಚೈತನ್ಯವನ್ನು ಹಾಕ್ತಿದ್ದೀನಿ ನಾನು ಒಂದು ಮಾತು ರಾಮಾಯಣ ದರ್ಶನ ಒಂದು ಕಡೆ ಬರ್ತದೆ. ಈ ಸನ್ನಿವೇಶವನ್ನ ಕುವೆಂಪು ಸಂಪೂರ್ಣವಾಗಿ ಟ್ವಿಸ್ಟ್ ಮಾಡಿದ್ರು. ಹೆಂಗ್ ಟ್ವಿಸ್ಟ್ ಮಾಡ್ತಾರೆ ಅಂತಂದ್ರೆ, ವ್ಯಾದ ಬೇಡ ಹೊಡೆದ, ಪಕ್ಷಿ ಸತ್ತು ಬಿತ್ತು, ಆದರೆ ವಾಲ್ಮೀಕಿ ಹೋಗಿ ಆ ಪಕ್ಷಿಯ ಬಾಣವನ್ನು ಕಿತ್ತು ಅದನ್ನು ಬದುಕಿಸಿದ್ರು. ಹಿಂಸೆಗೆ ಹಿಂಸೆ ಅಲ್ಲ ಪ್ರತಿಕ್ರಿಯೆ, ಅಹಿಂಸೆ ದೊಡ್ಡದು ಅಂತ ಹೇಳುವ ಆ ಕ್ಷಣದ ಆ ಘಟನೆ ಇದೆಯಲ್ಲ, ಸಂಪೂರ್ಣವಾಗಿ ವಾಲ್ಮೀಕಿ ರಾಮಾಯಣದ ತಾತ್ವಿಕ ನೆಲೆಯನ್ನ ಇನ್ನೊಂದು ತಾತ್ವಿಕ ನೆಲೆಗೆ ತಿರುಗಿಸ್ತಾ ಇದೆ. ಒಂದನೇ ಮಹಾಯುದ್ಧ ಮುಗಿದಿತ್ತು, ಅಗಾಧವಾದ ಹಿಂಸೆ ಇತ್ತು. ಹೀಗಾಗಿ ಅನಿವಾರ್ಯವಾಗಿ ಅಹಿಂಸೆಯನ್ನು ಪ್ರತಿಪಾದಿಸುವಂತಹ ನಮ್ಮ ಭಾರತದ ಸಂದರ್ಭದ ಆಲೋಚನೆಯಲ್ಲಿ ಕುವೆಂಪು ಇದನ್ನ ಒಂದು ದೊಡ್ಡ ಕ್ರಿಯೆ ಅಂತ ತಿಳಿದಿತ್ತು ಮಹತ್ವ. ಇವತ್ತು ಕೂಡ ನಮ್ಮ ಎದುರುಗಡೆ ಇರುವಂತಹ ಹಿಂಸೆಯ ರಭಸಮದಿತ್ವವನ್ನು ನೀವು ನೋಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಕುವೆಂಪು ಅಂತವರು ಈ ಕೃತಿಗಳು ಕೊಡುವ ದರ್ಶನ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ. ರಾಮಾಯಣ ದರ್ಶನದಲ್ಲಿ ರಾಮ ಎಲ್ಲೂ ಕೂಡ ಯುದ್ಧ ಮಾಡೋದಿಲ್ಲ, ನೀವು ಅದು ಗಮನಿಸ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಯುದ್ಧ ಮಾಡ್ತಾನೆ, ಅಂದ್ರೆ ಈ ರಾಮಾಯಣ ದರ್ಶನದಲ್ಲಿ ಅಹಿಂಸೆ ಎಷ್ಟು ಪರಮತತ್ವದಲ್ಲಿ ಇರ್ತಾನೆ ರಾಮ ಅಂತಂದ್ರೆ, ಸಣ್ಣ ಬಾಣವನ್ನು ಕೂಡ ರಾಮ ಬಿಡೋದಿಲ್ಲ. ಇದು ಮಾಡ್ತಿರುವಂಥ ಪರಿವರ್ತನೆ. ರಾವಣನ ಪಾತ್ರ ಕೂಡ ಅಷ್ಟೇನೆ. ರಾವಣನ ಪಾತ್ರದಲ್ಲಿ ಬಾಣವನ್ನು ಲಕ್ಷ್ಮಣ ಬಿಟ್ಟಾಗ ರಾವಣನ ಎದೆಗೆ ಚುಚ್ಚುತ್ತೆ ಬಾಣ. ಅವನ ಬಾಣವನ್ನು ಹಿಡ್ಕೊಂಡು ತನ್ನ ಅರಮನೆಗೆ ಓಡ್ ಬಂದು ರಾಮನನ್ನ ಗೆದ್ದೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ರಾಮನನ್ನ ಗೆದ್ದೆ ಅಂತ ಹೇಳುವುದನ್ನ ಇಂಟರ್ಪ್ರಿಟ್ ಮಾಡೋದು ಕವಿ ಹೇಗೆ ಅಂತಂದ್ರೆ, ಒಂದು ಪರಿಪೂರ್ಣವಾದಂತಹ ಒಂದು ಪ್ರಜ್ಞಾಸ್ಥಿತಿಯನ್ನ ಹೀಗೆ ಹಿಡ್ಕೊಂಡು ಬಂದಿದ್ದೀನಿ ಅನ್ನೋ ಅರ್ಥ, ಹೀಗೆ ಇಂಟರ್ಪ್ರಿಟ್ ಮಾಡ್ತಾರೆ. ಅದು ಸಾವಲ್ಲ, ಅದು ರಾಮನನ್ನ ಹಿಡಿದಿರುವಂಥದ್ದಲ್ಲ, ತನ್ನೊಳಗೆ ಇರುವಂತಹ ರಾವಣತ್ವವನ್ನ ಕಳ್ಕೊಂಡು ರಾಮತ್ವವನ್ನು ತಗೊಂಡು ಬಂದೆ ಅಂತ ಹೇಳುವಂತ ಒಂದು ಸಿಂಬಲ್ ಆಗಿ ಪ್ರಕಟಗೊಳ್ತದೆ. ಹೀಗೆ ನೀವು ನೋಡ್ತಾ ಹೋದ್ರೆ ಕುವೆಂಪು ಅವರ ಸೃಜನಶೀಲ ಕೃತಿಗಳಲ್ಲಿ, ವೈಚಾರಿಕ ಚಿಂತನೆಗಳಲ್ಲಿ ಹೊಸ ಬಗೆಯ ವಿನ್ಯಾಸಗಳು ನಮಗೆ ಹೆಚ್ಚು ಹೆಚ್ಚು ಕಾಣ್ತಾ ಹೋಗ್ತವೆ. ಅವರು ಒಂದ್ ಕಡೆಗೆ ಒಂದು ತಮ್ಮ ವೈಚಾರಿಕ ಚಿಂತನೆಯ ಒಂದು ಲೇಖನದಲ್ಲಿ ನಿರಂಕುಶಮತಿಗಳಾಗಿ ಅನ್ನುವ ಒಂದು ಲೇಖನ, ನಂತರ ಅದನ್ನ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಹೇಳುವ ಬರೆದು. ನಿರಂಕುಶಮತಿಗಳು ಅಂತಂದ್ರೆ ಅವರ ಪ್ರಕಾರ ಒಂದು ಸಂಯಮ ಪೂರ್ಣವಾದಂತಹ ಬುದ್ಧಿ ಸ್ವಾತಂತ್ರ್ಯವನ್ನು ವ್ಯಕ್ತಿ ಪಡಿಬೇಕು. ಅವ್ರು ಹೇಳ್ತಾರೆ, ನಮ್ಮ ಮತಿ ಈ ಆಧುನಿಕ ಕಾಲದಲ್ಲಿ ಅನೇಕ ಕಟ್ಟುಪಾಡುಗಳಿಂದ ಬಂಧನದಲ್ಲಿದೆ. ಯಾವ್ಯಾವ ಕಟ್ಟುಪಾಡು ಅಂತಂದ್ರೆ, ಅದು ಮತಾಚಾರ ಇರ್ಬೋದು, ಜಾತಿ ಇರ್ಬೋದು, ಮೌಢ್ಯ ಇರ್ಬೋದು, ಸ್ವರ್ಗ ನರಕಗಳ ನಂಬಿಕೆ ಇರ್ಬೋದು. ಈ ಎಲ್ಲ ಗುಣಗಳಿಂದ ಈ ಮತಿ ಅನ್ನೋದು ಅದು ಜಡವಾಗಿ ಹೋಗಿದೆ. ಇಂತಹ ಜಡವಾದ ಮತಿಯನ್ನ ಅದು ನಿಸ್ತೇಜವಾಗಿರೋದ್ರಿಂದ ಅದಕ್ಕೊಂದು ಹೊಸ ರೀತಿಯ ಮತಿಯ ಅವಶ್ಯಕತೆ ಇದೆ, ಬುದ್ಧಿಯ ಅವಶ್ಯಕತೆ ಇದೆ. ಅದನ್ನ ನಿರಂಕುಶ ಮತಿ ಅಂತ ಹೇಳ್ತಾರೆ. ನಿರಂಕುಶ ಮತಿ ಯಾವುದಕ್ಕೂ ಅಧೀನವಾಗದ, ಯಾವುದಕ್ಕೂ ಒಳಗಾಗದ ಮತಿ, ಅದು ಸಂಯಮ ಪೂರ್ಣವಾದಂತಹ ಬುದ್ಧಿ ಸ್ವಾತಂತ್ರ್ಯಕ್ಕೆ ಮಾಡಿಕೊಡ್ತದೆ ಅನ್ನೋದು ಕುವೆಂಪುನವರ ಬಹಳ ಮುಖ್ಯವಾದಂತಹ ವಿಚಾರ ಚಿಂತನೆ. ಒಂದ್ ಕಡೆ ಹೇಳ್ತಾರೆ ಅವರು, ಮತ ಮತ್ತು ಮತಿ. ಮತ ಅಂದ್ರೆ ಇಲ್ಲಿ ಓಟು ಆಗ್ಬೋದು, ಮತ ಅಂದ್ರೆ ಜಾತಿನೂ ಆಗ್ಬೋದು. ಮತಗಳು, ಜಾತಿ ಏನ್ ಮಾಡಿದೆ ನಮ್ಮ ಸಾಂಪ್ರದಾಯಿಕ ಸಮಾಜ ಅಂತಂದ್ರೆ, ಒಬ್ಬರನ್ನೊಬ್ಬರನ್ನ ಮುಟ್ಟದ ಹಾಗೆ ಮಾಡಿದೆ, ಅಸ್ಪೃಶ್ಯನ್ನ ಸೃಷ್ಟಿಸುವಂತಹ ಸಮಾಜ ಇದಾಗಿದೆ.
ಹೀಗೆ ಒಬ್ಬರನ್ನೊಬ್ಬರನ್ನ ಮುಟ್ಟಿಸ್ಕೊಳ್ದೆ, ಒಬ್ಬರ ಜೊತೆ ಒಬ್ಬರು ಸಹಭೋಜನ ಮಾಡ್ದೆ, ಮುಟ್ಟಿಸ್ಕೊಳ್ದೆ ಇರುವಂತಹ ಈ ಸಮುದಾಯದಲ್ಲಿ, ಶ್ರೇಣೀಕೃತ ಒಂದು ಸಮಾಜದಲ್ಲಿ, ಅಹಂಕಾರ ಮತ್ತು ಕೀಳರಿಮೆ ಹೆಚ್ಚು ಪ್ರಧಾನವಾಗಿರುವಂತಹ ಈ ಸಮಾಜದಲ್ಲಿ, ಸಾರ್ವಜನಿಕ ಏನು ಸಂದರ್ಭಗಳಲ್ಲಿ, ಸಾರ್ವಜನಿಕ ಬಾವಿಗಳಲ್ಲಿ ನೀರನ್ನ ತೆಗೆದುಕೊಳ್ಳದೆ ಇರುವಂತಹ ಒಂದು ಸಂದರ್ಭ ಇದ್ದ ಆ ಆಧುನಿಕ ಕಾಲದ ಆ ಒಂದು ದೊಡ್ಡ ದಾರುಣ ಸಂದರ್ಭ ಏನಿತ್ತು, ವಾತಾವರಣ ಏನಿತ್ತು, ಅದು ಕೂಡ ಇವರು ಗಮನದಲ್ಲಿ ನಮ್ಮ ಹೇಳ್ತಾರೆ. ಕುವೆಂಪು ದೇವಸ್ಥಾನದಲ್ಲಿ ಪ್ರವೇಶ ಮಾಡುವಾಗಿಲ್ಲ. ಹೀಗೆ ಅನೇಕ ರೀತಿಯ ಮತ ವಿಭಜನೆ ಏನ್ ಮಾಡ್ತು, ಜಾತಿಯ ಕಟ್ಟುಪಾಡು ಏನ್ ಮಾಡ್ತು, ಮನುಷ್ಯರನ್ನ ಒಂದಾಗುವ ಹಾಗೆ ಮಾಡಿರಲಿಲ್ಲ. ಇದನ್ನ ನೀವು ಕಳ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದ ಕರೆಯಾಗಿತ್ತು. ತರುಣನಿಗೆ ಕೊಡುವ ಕರೆ ಆತ್ಮಶ್ರೀಗಾಗಿ ನಿರಂಕುಶ ಮತಗಳು. ಇನ್ನೊಂದು ಕಡೆಗೆ ಅವರು 1974ರಲ್ಲಿ ಒಂದು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭಾಷಣ ಮಾಡಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಘಟಿಕೋತ್ಸವ ಭಾಷಣ ಮಾಡಿದ್ರು. ಘಟಿಕೋತ್ಸವ ಭಾಷಣ ಮಾಡುವಾಗ ನಿಮಗೆ ಗೊತ್ತಿದೆ, ಘಟಿಕೋತ್ಸವದಲ್ಲಿ ಬಂದಂಥವ್ರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಕುವೆಂಪು ಅವರು ಕೆಲವು ಬಹಳ ಮುಖ್ಯವಾದ ವಿಚಾರಗಳನ್ನ ತರುಣರಿಗೆ ಹೇಳ್ತಾರೆ. ಅದರಲ್ಲಿ ಕೆಲವು ಅಂಶಗಳನ್ನ ಮಾತ್ರ ನಿಮ್ಮ ಮುಂದೆ ನಿಮಗೆ ಹೇಳ್ತೇನೆ. ಒಂದು, ಅವ್ರು ಹೇಳ್ತಾರೆ ನೋಡಿ, 74ರಲ್ಲಿ ಹೇಳೋ ಮಾತಿದು ನಿಮಗೆ 90ರಲ್ಲಿ ಅದು ಹೆಚ್ಚೆಚ್ಚು ವಾಸ್ತವಾಗ್ತಾ ಬಂತು. ಅವ್ರು ಹೇಳಿದ ಮಾತು ಯಾವ್ದಿತ್ತು ಅಂತಂದ್ರೆ 74ರಲ್ಲಿ ಆಧುನಿಕತೆಯ ಹುಚ್ಚಿನಲ್ಲಿ ಬಡವರು, ರೈತರು ಇವರನ್ನ ಮರೆಯುವ ಹಾಗೆ ನಾವು ಆಗಿದ್ದೇವೆ. ಮಾಡರ್ನೈಸೇಷನ್ ನ ಪರಿಣಾಮ ಯಾವುದು ಅಂತಂದ್ರೆ ನಾವು ರೈತರನ್ನ ಮತ್ತು ಬಡವರನ್ನ ಮರೆತಿದ್ದೇವೆ. ಇದು ನಿಮಗೆ 90ರಲ್ಲಿ ಯಾವುದನ್ನ ನೀವು ಗ್ಲೋಬಲೈಸೇಷನ್ ಅಂತ ಕರೆದ್ರಿ, ಗ್ಲೋಬಲೈಸೇಷನ್ ಮಾದರಿ ಏನ್ ಮಾಡ್ತು ಅನ್ನೋದು ನಿಮಗೆ ಗೊತ್ತಿದೆ. ನಿಮಗೆ ಹೆಚ್ಚೆಚ್ಚು ಅದು ಸಮಾಜದ ಏನು ವಿನ್ಯಾಸವನ್ನ ಹೆಚ್ಚು ಒಡೆಯುವ ಹಾಗೆ ಮಾಡಿತು. ಶ್ರೀಮಂತರವರ ಕಡೆಗೆ ಬಡವರು ಅಗಾಧವಾದ ಬಡ ಸಮುದಾಯ ಇನ್ನೊಂದು ಕಡೆಗೆ ಬರುವ ಮಾಡ್ತಾಗ ಅದನ್ನ 74ರಲ್ಲೇ ಕುವೆಂಪು ಯುವ ಜನರಿಗೆ ಘಟಿಕೋತ್ಸವದಲ್ಲಿ ಹೇಳ್ತಾರೆ. ಬಡವರು ಮತ್ತು ಯಾರು ರೈತರನ್ನ ಅದು ಹಿಂದುಳಿಯುವ ಹಾಗೆ ಮಾಡ್ತು. ಒಂದನೇ. ಎರಡನೇ ಮಾತನ್ನು ಹೇಳ್ತಾರೆ, ಪ್ರಜಾಪ್ರಭುತ್ವ ಇಲ್ಲಿ ಬರೀ ಮಾಕರಿಯಾಗಿದೆ, ಬರೀ ವ್ಯಂಗ್ಯವಾಗಿದೆ. 74ರಲ್ಲಿ ಹೇಳೋ ಮಾತು, ಪ್ರಜಾಪ್ರಭುತ್ವ ಇಲ್ಲಿ ವ್ಯಂಗ್ಯವಾಗಿದೆ. ಚುನಾವಣೆಯ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ, ಚುನಾವಣೆ ಎನ್ನುವ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಭ್ರಷ್ಟರು, ಹಣ ಇರುವವರು ನಡೆಸುವ ಆಟವಾಗಿದೆ. ಈಗಲೂ ಅದು ಸರಿತಾನೆ. ನಿಮಗೆ ಒಂದು 4-5 ಕೋಟಿ ಇದ್ದರೆ ನಿಮಗೆ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕಾಗೋದಿಲ್ಲ. 4-5 ಕೋಟಿ ಕೊಟ್ಟವನು ಅದನ್ನ ವಾಪಸ್ ತಗೊಳಕ್ಕೆ ಎಷ್ಟು ಹುನ್ನಾರಗಳು ಮಾಡ್ತಾನೆ ಅನ್ನೋದು ನಮ್ಮ ಎದುರುಗಡೆ ಇರುವಂತಹ ಒಂದು ವಿಚಾರ. ಯಾವ್ದನ್ನು ನಾವು ಡೆಮಾಕ್ರಸಿ ಅಂತ ಕರಿತೀವಿ, ಅದು ಹೆಚ್ಚು ಫಿಡಲಿಸಮ್ನ ಒಂದು ಭಾಗವಾಗಿಲ್ವೇ ಅಂತ ಯೋಚನೆ ಮಾಡುವ ಹಾಗೆ ಮಾಡುತ್ತಲ್ಲ. ಈಗ ಅವ್ರು ಒಂದ್ ಕಡೆ ಹೇಳ್ತಾರೆ, 4 ಜನ ಯಾತಕ್ಕೂ ಹೇಸದ ಖದೀಮರು ಸೇರಿ, ರಾಜಕಾರಣಿಗಳ ಕುರಿತು ಹೇಳೋ ಮಾತಿದು. 4 ಜನ ಯಾರನ್ನೂ ಹೇಸದ ಖದೀಮರು ಸೇರಿ ಯಾವ ಉಪಾಯದಿಂದಲಾದರೂ ಕಾಳಸಂತೆಯ ಕಪ್ಪು ಹಣವನ್ನ, ಕಳ್ಳ ಸಾಗಾಣಿಕೆಯ ಹಳದಿ ಹಣವನ್ನ, ಅಂತೂ ಹೆಚ್ಚು ಹಣವನ್ನು ಒಟ್ಟೆ ಮಾಡಿದ್ರಾಯ್ತು ಚುನಾವಣೆಯಲ್ಲಿ ಗೆಲ್ಲಬಹುದು ಎಂದು ನಂಬಿದ್ದಾರೆ. ಈ ಒಂದು ವ್ಯವಸ್ಥೆಯನ್ನು ನೀವು ತೆಗಿಬೇಕಲ್ವೇ ಅಂತ ತರುಣರಿಗೆ ಕರೆಯನ್ನು ಕೊಡ್ತಾರೆ. ಇಂಥದ್ದೊಂದು ವ್ಯವಸ್ಥೆಯನ್ನು ನೀವು ನಿರ್ವಹಿಸಬೇಕಲ್ವೇ ಅನ್ನೋ ಕರೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು, ಮತ ಮತ್ತು ಜಾತಿ ಭ್ರಷ್ಟತೆಗೆ ಕಾರಣ ವಾಸ್ತವವಾಗಿ ಜನಸಮುದಾಯದಲ್ಲಿರುವಂತಹ ಸಂಕುಚಿತ ಭಾವನೆ ಮತ್ತು ಬೇರೊಬ್ಬರನ್ನ ಮಾನವೀಯನಾಗಿ ನೋಡದೇ ಇರುವಂತಹ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಅವರು ಕರೆಯನ್ನು ಕೊಡೋದು, ಓ ಬನ್ನಿ ಸೋದರರಲ್ಲಿ ಬೇಗ ಬನ್ನಿ ಅಂತ ಕರೆ. ಕುವೆಂಪುರವರ ಅನೇಕ ಕವನಗಳಲ್ಲಿ ಬಹಳ ಮುಖ್ಯವಾದಂತಹ ಕರೆಯ ವಿನ್ಯಾಸವಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತೇವೆ. ಇವರು ಇನ್ನೊಂದು ಮಾತಿದೆ, ಇನ್ನು 2 ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಅವರು ಮಲೆನಾಡಿನ ಭಾಗದಲ್ಲಿ ಇದ್ದಂಥವರಾದ್ರಿಂದ ಮಲೆನಾಡಿನ